ಕಡಲೆ ಇರಲಿ, ಹಲಸಂದೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ಪ್ರೈಮ್ ಟೈಮ್. ನಾನು ಸ್ಮಿತಾ ರಂಗನಾಥ್. ದರ್ಶನ್ ಅಭಿಮಾನಿಗಳು ಅನ್ನೋ ಹೆಸರಲ್ಲಿ ಕಂಡವರಿಗೆ ಬಾಯಿಗೆ ಬಂದ ಹಾಗೆ ಅಶ್ಲೀಲವಾಗಿ ಮೆಸೇಜ್ ಕಳಿಸ್ತಾ ಇದ್ದ, ಕಾಮೆಂಟ್ ಮಾಡ್ತಾ ಇದ್ದ, ಟ್ರೋಲ್ ಮಾಡ್ತಾ ಇದ್ದ ಕಾಕ್ರೋಚ್ಗಳ ವಿರುದ್ಧ ನಟಿ ರಮ್ಯಾ ಇವತ್ತು ಹಿಟ್ ಪ್ರಯೋಗ ಮಾಡಿದ್ದಾರೆ. ಹಿಟ್ ತಾನೇ, ನಾವೆಲ್ಲ DNA ಅದಕ್ಕಿಂತ ಮೀರ್ ಬೆಳೆದು ಬಿಟ್ಟಿದ್ದೀವಿ ಅಂತ ಹೇಳಿ ಯಾರಾದರೂ ದರ್ಶನ್ ಅಭಿಮಾನಿಗಳು ಅನ್ಕೊಳ್ತಾ ಇದ್ರೆ ಅಲ್ಲಿ ಹಿಟ್ ರೂಪಿಸೋಕೆ ಪೊಲೀಸರು ಕೂಡ ರೆಡಿ ಆಗ್ತಿದ್ದಾರೆ. ರಮ್ಯಾ ಕೊಟ್ಟ ಕಂಪ್ಲೇಂಟ್ನಲ್ಲಿ ಏನಿದೆ, ತಗಲಾಕೊಂಡ್ರೆ ಪೊಲೀಸರು ಕೊಡೋ ಶಿಕ್ಷೆ ಏನಿರುತ್ತೆ, ಇದರ ಡೀಟೇಲ್ ರಿಪೋರ್ಟನ್ನು ಇವತ್ತಿನ ಕರ್ನಾಟಕ ಪ್ರೈಮ್ ಟೈಮ್ನಲ್ಲಿ ನಿಮ್ಮ ಮುಂದೆ ಇಡ್ತೀವಿ. ಇದರ ಜೊತೆಗೆ ಧರ್ಮಸ್ಥಳದಲ್ಲಿ ನಿಗೂಢ ಶವಗಳನ್ನು ಹೂತಿಟ್ಟ ಪ್ರಕರಣದಲ್ಲಿ ಇವತ್ತು ಮೇಜರ್ ಡೆವಲಪ್ಮೆಂಟ್ ಆಗಿದೆ. ದೂರು ಕೊಟ್ಟ ನಿಗೂಢ ವ್ಯಕ್ತಿಯನ್ನ ಸ್ಥಳಕ್ಕೆ ಕರ್ಕೊಂಡು ಹೋಗಿ ಎಲ್ಲಿ ಆತ ಶವ ಹೂತಿಟ್ಟಿದ್ದಾನೆ ಅನ್ನೋದರ ಗುರುತನ್ನ ಪತ್ತೆ ಮಾಡಲಾಗಿದೆ. ಮುಂದೇನು ತನಿಖೆ ಹೇಗೆ ಸಾಗತ್ತೆ, ಇದರ ಡೀಟೇಲ್ಸ್ ಅನ್ನ ಕೂಡ ಗಮನಿಸೋಣ. ಹಾಗೆ ಪಹಲ್ಗಾಮ್ನಲ್ಲಿ ಹಿಂದೂಗಳ ರಕ್ತ ಹರಿಸಿದ್ದ ರಕ್ತ ಪಿಪಾಸುಗಳ ವಿರುದ್ಧ ಭಾರತೀಯ ಸೇನೆ ರಣಬೇಟೆಯಾಡಿದೆ. ಹತರಾದವರು ಯಾರು, ಆ ಉಗ್ರರ ಹಿನ್ನೆಲೆ ಏನು, ಇದನ್ನ ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಎಲ್ಲ ಸುದ್ದಿಗಳ ಜೊತೆಗೆ ಮತ್ತಷ್ಟು ಮೇಜರ್ ಡೆವಲಪ್ಮೆಂಟ್ಸ್ನ ಇನ್ ಡೀಟೇಲ್ ರಿಪೋರ್ಟ್ ಅನ್ನ ನಿಮ್ಮ ಮುಂದೆ ಇಡ್ತೀವಿ ಇವತ್ತಿನ ಕರ್ನಾಟಕ ಪ್ರೈಮ್ ಟೈಮ್ನಲ್ಲಿ. ಅದಕ್ಕಿಂತ ಮುಂಚೆ ಈ ಕ್ಷಣದ ಹೆಡ್ಲೈನ್ಸ್. ದರ್ಶನ್ ಫ್ಯಾನ್ಸ್ ವಿರುದ್ಧ ರಮ್ಯಾ ಫೈಟ್, ಅಶ್ಲೀಲ ಮೆಸೇಜ್ ಕಳಿಸಿದವರಿಗೆ ಪದ್ಮಾವತಿ ಟಾಂಟ್, ಡಿ ಗ್ಯಾಂಗ್ ವಿರುದ್ಧ ಕಮಿಷನರ್ಗೆ ಕಂಪ್ಲೇಂಟ್. ರಮ್ಯಾ ದರ್ಶನ್ ಫ್ಯಾನ್ಸ್ ಮೆಸೇಜ್ ವಾರ್, ಬುದ್ಧನ ಪೋಸ್ಟ್ ಹಾಕಿ ವಿಜಯಲಕ್ಷ್ಮಿ ಕೌಂಟರ್, ಶಾಂತಿ ಮಂತ್ರ ಪಠಿಸುತ್ತಿದ್ದಾರೆ ಫಿಲ್ಮ್ ಸ್ಟಾರ್. ಬುರುಡೆ ಕಹಾನಿ ಬಯಲಿಗೆಳೆಯೋ ಕೆಲಸ ಶುರು, ನೇತ್ರಾವತಿ ಸ್ನಾನಘಟ್ಟದಲ್ಲಿ ಸ್ಥಳ ಮಹಜರು, 13 ಕಡೆ ನೆಲ ಬಗೆಯಲಿದ್ದಾರೆ ಪೊಲೀಸರು. ಇವತ್ತಿನ ಮಹಾಭಾರತ ಕಾರ್ಯಕ್ರಮದಲ್ಲೂ ಈ ಮಾತನ್ನು ಹೇಳ್ತಿದ್ದೆ, ಈಗಲೂ ಕೂಡ ಹೇಳ್ತಿದ್ದೀನಿ. ಕನ್ನಡ ಚಿತ್ರೋದ್ಯಮ ಹಾಗೆ ಇಲ್ಲಿನ ನಟ ನಟಿಯರು ಅಭಿಮಾನಿಗಳನ್ನ ಕಾಣುವ ಪರಿ ಇದೆಯಲ್ಲ, ಅದು ಇಡೀ ಭಾರತ ಚಿತ್ರೋದ್ಯಮದ ಗಮನ ಸೆಳೆದಂಥದ್ದು. ಅಭಿಮಾನಿಗಳನ್ನ ದೇವರು ಅಂತ ಪೂಜಿಸುವ ನೆಲ ಇದು. ಅಭಿಮಾನಿಗಳು ಅಷ್ಟೇ, ತಮ್ಮ ನೆಚ್ಚಿನ ನಟ ನಟಿಯರಲ್ಲಿ ದೇವರನ್ನ ಕಾಣ್ತಾರೆ, ಪೂಜೆ ಮಾಡ್ತಾರೆ, ದೇವಸ್ಥಾನ ಕಟ್ಟಿಸ್ತಾರೆ. ಆದರೆ ಇದೇ ಕನ್ನಡದ ನೆಲದಲ್ಲಿ ಒಂದು ರೋಕ್ ಕಲ್ಚರ್ ಪ್ರಾರಂಭ ಆಗಿದೆ. ರೋಕ್ ಕಲ್ಚರ್ ಅಂದರೆ ಸಮಾಜದ ಪದ್ಧತಿ ಒಂಥರ ಇದ್ರೆ ಈ ಅಭಿಮಾನಿಗಳ ಪದ್ಧತಿನೇ ಇನ್ನೊಂಥರ. ಕಾನೂನಿನ ಭಯ ಇಲ್ಲ, ಸಭ್ಯತೆಯ ಅರ್ಥನೇ ಗೊತ್ತಿಲ್ಲ, ಅಶ್ಲೀಲ ಅನ್ನೋದು ಇವರ ದಿನ ಬಳಕೆಯ ಚಾಳಿ ಅನ್ನೋ ರೀತಿಯಲ್ಲಾಗಿದೆ. ದರ್ಶನ್ ಅಭಿಮಾನಿಗಳು ಅಂತ ತಮ್ಮನ್ನ ತಾವು ಕರೆಸಿಕೊಳ್ಳುವ ಆಂಟಿ ಸೋಷಿಯಲ್ ಎಲಿಮೆಂಟ್ಸ್, ಸಮಾಜದಲ್ಲಿ ಇರಲಿಕ್ಕೆ ಬೇಕಾದ ಮನಸ್ಥಿತಿ ಇಲ್ಲದ ವ್ಯಕ್ತಿಗಳು, ಕಂಡವರಿಗೆ ಮೆಸೇಜ್ ಮಾಡೋದು, ಕಾಮೆಂಟ್ ಮಾಡೋದು, ಟ್ರೋಲ್ ಮಾಡೋದು, ದರ್ಶನ್ ಬಗ್ಗೆ ಯಾರು ಆಡೋ ಹಾಗೇ ಇಲ್ಲ, ಅವ್ರ ವಿರುದ್ಧ ಧಮಕಿ ಹಾಕೋದು, ಈ ರೀತಿಯಾದ ಚಾಳಿಯನ್ನ ಮೈಗೆ ಅಂಟಿಸಿಕೊಂಡಿದ್ದವರ ಮೈ ಚಳಿ ಬಿಡಿಸೋ ಕೆಲಸವನ್ನ ಇವತ್ತು ನಟಿ ಮಾಜಿ ಸಂಸದೆ ರಮ್ಯಾ ಮಾಡಿದ್ದಾರೆ. ಒಂದು ಕಡೆ ಇವರೆಲ್ಲರ ಆರಾಧ್ಯ ದೈವ ಅಂತ ಅನ್ನಿಸ್ಕೊಂಡಿರುವ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಆರೋಪಿಯನ್ನು ಹಣೆಪಟ್ಟಿಯನ್ನು ಹೊತ್ಕೊಂಡು ಸಿಕ್ಕಿರೋ ಜಾಮೀನನ್ನು ಉಳಿಸ್ಕೊಂಡ್ರೆ ಸಾಕಪ್ಪ ದೇವ್ರೆ ಅಂತ ಹೇಳಿ ಕಣ್ಕಂಡು ದೇವಸ್ಥಾನಕ್ಕೆ ಹೋಗಿ ಕೈ ಮುಗಿತಿದ್ದಾರೆ. ಸುಪ್ರೀಂ ಕೋರ್ಟ್ನ ವಿಚಾರಣೆ ನೋಡಿದ ಮೇಲಂತೂ ಥೈಲ್ಯಾಂಡ್ನಿಂದ ವಾಪಸ್ ಬಂದವರು ಮನೆಯಿಂದ ಆಚೆ ಬಂದಿದ್ದಾರೋ ಇಲ್ಲೋ ಗೊತ್ತಿಲ್ಲ. ಆದರೆ ಇವರ ಅಭಿಮಾನಿಗಳು ಅನ್ಸ್ಕೊಂಡವರು ಕೂರೋಕ್ಕಾಗದೆ ಮೈಯೆಲ್ಲ ಪರ್ಚ್ಕೊಂಡ್ರು ಅನ್ನೋ ರೀತಿಯಲ್ಲಿ ನಟಿ ರಮ್ಯಾ ವಿರುದ್ಧ ಅಶ್ಲೀಲವಾಗಿ ಟ್ರೋಲ್ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ಇಂಥವರ ವಿರುದ್ಧ ಇವತ್ತು ರಮ್ಯಾ ಅಧಿಕೃತವಾಗಿ ದೂರು ಕೊಟ್ಟಿದ್ದಾರೆ. ಈ ದೂರಿನಿಂದ ಮುಂದಾಗಬಹುದಾದ ಬೆಳವಣಿಗೆಗಳೇನು ವಿವರಿಸುತ್ತೆ ಈ ವರದಿ. ದರ್ಶನ್ ಫ್ಯಾನ್ಸ್ ಪಾಲಿಗೆ ರಣಚಂಡಿಯಾದ ರಮ್ಯಾ, ಶೆಡ್ ಗ್ಯಾಂಗ್ಗೆ ಬೆವರಿಳಿಸಲು ಮುಂದಾದ ಕ್ವೀನ್,
ಚಿತ್ರದುರ್ಗದ ರೇಣುಕಾಸ್ವಾಮಿ ಬರ್ಬರ ಕೊಲೆ ಪ್ರಕರಣದ ಆರೋಪಿ ದರ್ಶನ್ ಅಭಿಮಾನಿಗಳು ನಟಿ ಮಾಜಿ ಸಂಸದೆ ರಮ್ಯಾ ಮಧ್ಯೆ ಸಮರ ಶುರುವಾಗಿದೆ. ಕಾಟೇರನ ಅಭಿಮಾನಿಗಳ ವಿರುದ್ಧ ಸಮರ ಸಾರಿರುವ ರಮ್ಯಾ ಕಾನೂನಾತ್ಮಕವಾಗಿ ಪಾಠ ಕಲಿಸಲು ಮುಂದಾಗಿದ್ದು ಕಮಿಷನರ್ಗೆ ದೂರು ಕೊಟ್ಟಿದ್ದಾರೆ. ರಮ್ಯಾಗೆ ಡಿ ಗ್ಯಾಂಗ್ನಿಂದ ಅತ್ಯಾಚಾರ ಬೆದರಿಕೆ. ಪರ್ಟಿಕ್ಯುಲರ್ ಅಕೌಂಟ್ಸ್ ಯಾವುದು ಜಾಸ್ತಿ ಕೆಟ್ಟದಾಗಿತ್ತು, ಥ್ರೆಟ್ನಿಂಗ್ ಆಗಿತ್ತು, ಅದನ್ನ ಮಾತ್ರ ನಾನು ಹಾಕಿದ್ದೀನಿ. ಇನ್ನು ಮಿಕ್ಕಿದೆಲ್ಲ ಐ ಹ್ಯಾವ್ ಜಸ್ಟ್ ಲೆಟ್ ಇಟ್ ಗೋ. ಹೌದು, ತೀರಾ ಹಾಕಿದ್ದಾರೆ. ದಿ ಗಿವನ್ ರೇಪ್ ಥ್ರೆಟ್ಸ್, ರೇಣುಕಾಸ್ವಾಮಿ ಬದಲು ನಿಮ್ಮನ್ನು ಮರ್ಡರ್ ಮಾಡಬೇಕಾಗಿತ್ತು ಅಂತ ಹಾಕಿದ್ರು. ಮತ್ತು ಬೇರೆ ಐ ಕಾಂಟ್ ಇವನ್ ರಿಪೀಟೆಡ್. ಇನ್ನೊಂದು ಏನಂದರೆ ನನಗೆ ಆ್ಯಕ್ಚುಲಿ ಇಷ್ಟು ಕೆಟ್ಟ ವರ್ಡ್ಸ್ ನನ್ನ ಲೈಫಲ್ಲಿ ನಂಗೆ ಗೊತ್ತಿರಲಿಲ್ಲ. ಹೆಣ್ಣು ಮಕ್ಕಳ ಹೆಸರಿನಲ್ಲಿ ನಕಲಿ ಖಾತೆಗಳು ಸೃಷ್ಟಿ. 43 ಅಕೌಂಟ್ಗಳ ವಿರುದ್ಧ ನಟಿ ರಮ್ಯಾ ದೂರು. ಆ್ಯಕ್ಚುಲಿ ನನಗೆ ಹೆಣ್ಮಕ್ಳು ಹೆಸರಲ್ಲ ಅನ್ಸುತ್ತೆ. ನನಗೆ ಇವ್ರು ಹುಡುಗರು ಏನು ಮಾಡ್ತಾ ಇದ್ದಾರೆ ಗೊತ್ತಾ, ಅವ್ರು ಬೇಕಂತ ಹುಡುಗಿರ ಹೆಸರು ಯೂಸ್ ಮಾಡ್ತಾ ಇದ್ದಾರೆ, ಹುಡುಗಿರ ಫೋಟೋ ಯೂಸ್ ಮಾಡ್ತಾ ಇದ್ದಾರೆ. ನನಗನ್ಸಲ್ಲ ಈ ಥರ ಯಾವ ಬಾಯಲ್ಲೂ, ಹೆಣ್ಮಕ್ಳು ಬಾಯಲ್ಲಂತೂ ಈ ಥರ ಪದಗಳು ಬರೋದು ಸಾಧ್ಯನೇ ಇಲ್ಲ. ಐ ಡೆಫಿನೆಟ್ಲಿ ಫೀಲ್ ದ್ಯಾಟ್ ಇವ್ರು ಯಾರೋ ಒಬ್ಬರು ಕೂತ್ಕೊಂಡು ಒಂದು 100 ಅಕೌಂಟ್ ಮಾಡಿದ್ದಾರೆ. ಯಾವುದಕ್ಕೂ ಮುಖನೂ ಇಲ್ಲ, ಹೆಸರು ಇಲ್ಲ, ಏನೇನೋ ಯೂಸರ್ ನೇಮ್ ಯೂಸ್ ಮಾಡ್ತಾ ಇದ್ದಾರೆ. ಎಸ್ಪೆಷಲಿ ಹೆಣ್ಮಕ್ಳದು ಫೋಟೋಸ್ ಮಿಸ್ಯೂಸ್ ಮಾಡ್ತಾ ಇದ್ದಾರೆ. ಇನ್ಫ್ಯಾಕ್ಟ್ ನನಗೆ ಒಬ್ಬರು ಟ್ರೋಲ್ ಮಾಡಿರೋರು ಸಿಸ್ಟರ್ ನನಗೆ ಮೆಸೇಜ್ ಮಾಡಿದ್ರು, ಮ್ಯಾಮ್ ನಾವು ಕ್ಷಮಿಸಿ ಪ್ಲೀಸ್, ಗೊತ್ತಿಲ್ಲ ನಮ್ಮ ಅಣ್ಣ ಹಿಂಗೆ ಮಾಡಿಬಿಟ್ಟಿದ್ದಾರೆ ಅಂತ ಅವ್ರು ಮೆಸೇಜ್ ಮಾಡಿದ್ರು. ಅದು ಕೂಡ ನಾನು ಕಂಪ್ಲೇಂಟಲ್ಲಿ ಹಾಕಿದ್ದೀನಿ, ಅದು ಕೂಡ ನಿಮಗೆ ಸಿಗ್ಬೋದೇನೋ. ರೇಣುಕಾಸ್ವಾಮಿಯದ್ದು ತಪ್ಪಾದ್ರೆ ನಿಮ್ದು ತಪ್ಪಲ್ವಾ? ನಾನು ಹೇಳಿನಲ್ಲಪ್ಪ, ಈಗ ಡಿ ಬಾಸ್ ಫ್ಯಾನ್ಸ್ಗೂ ಅನ್ಸುತ್ತೆ ರೇಣುಕಾಸ್ವಾಮಿ ಮಾಡಿದ ತಪ್ಪಂತ, ಮತ್ತೆ ನೀವು ಮಾಡ್ತಿರೋದು ಸೇಮ್ ಟು ಸೇಮ್ ಅಲ್ವಾ? ಅದು ತಪ್ಪಂತ ಇವ್ರಿಗೆ ಅನ್ಸಲ್ವಾ? ಐ ಆಮ್ ಶಾಕ್ಡ್. ಅಂದರೆ ಪವಿತ್ರ ಗೌಡೆ ಕಳ್ಸಿದ್ ಮಾತ್ರ ನಿಮಗೆ ರೋಷ ಬಂತು, ಕೋಪ ಬಂತು. ಅದೇ ಬೇರೆ ಹೆಣ್ಮಕ್ಳಿಗೆ ಅಲ್ಲ. ನೀವು ಯೋಚನೆ ಮಾಡಿ, ನನಗೆ ಈ ಥರ ಕಳಿಸ್ತಾರಂದರೆ ಐ ಆಮ್ ಜಸ್ಟ್ ವಂಡ್ರಿಂಗ್. ಸೋಷಿಯಲ್ ಮೀಡಿಯಲ್ಲಿ ಎಷ್ಟೋ ಜನ ಆ್ಯಕ್ಚುಲಿ ಹುಡುಗಿರು ನಾನು ನೋಡಿದ್ದೀನಿ, ಅವ್ರಿಗೆ ಟ್ರೋಲ್ ಮಾಡೋರೆಲ್ಲ ಅವ್ರು ವಿಡಿಯೋ ಮಾಡಿ ಹಾಕಿದ್ದಾರೆ. ಸೊ ಹ್ಯಾಟ್ಸ್ ಆಫ್ ಟು ದೆಮ್ ಆ್ಯಕ್ಚುಲಿ. ನನ್ನ ಬಳಿ ದರ್ಶನ್ ನಂಬರ್ ಕೂಡ ಇಲ್ಲ. ಇಲ್ಲಪ್ಪ, ನಾನು ಯಾವತ್ತೂ ಇಂಡಸ್ಟ್ರಿ ಅವ್ರ ಹತ್ರ ನಾನೇನು ಅಷ್ಟು ಐ ಡೋಂಟ್ ಕೀಪ್ ಡೈರೆಕ್ಟ್ ಟಚ್. ಏನಿದ್ರೆ ಅಷ್ಟಕ್ಕಷ್ಟೇ ಕೆಲಸ ಅಷ್ಟೇ ಬಿಟ್ಟು ನಾನು ಐ ಡೋಂಟ್ ಮಿಂಗಲ್ ಮಚ್. ಸೊ ಹಾಗಾಗಿ ಅವ್ರ ನಂಬರು ಇಲ್ಲ ನನ್ನ ಹತ್ರ ಆ್ಯಂಡ್ ಐ ಆಮ್ ನಾಟ್ ಇನ್ ಟಚ್ ವಿತ್ ದೆಮ್. ಒಂದು ಮದುವೆಯಲ್ಲಿ ಸಿಕ್ಕಿದಾಗ ಮಾತಾಡ್ಸಿದ್ರು, ಬಟ್ ದಿಸ್ ಇಸ್ ಬಿಫೋರ್ ರೇಣುಕಾಸ್ವಾಮಿ. ಅವಾಗ ಚೆನ್ನಾಗೇ ಮಾತಾಡ್ಸಿದ್ರು, ನಾನು ಚೆನ್ನಾಗಿ ಮಾತಾಡ್ಸಿದೆ ಅಷ್ಟೇ. ದರ್ಶನ್ ಮೊದಲೇ ಎಚ್ಚೆತ್ತಿದ್ರೆ ಕೊಲೆ ಆಗ್ತಿರ್ಲಿಲ್ಲ. ಮಾಡ್ಬೋದಾಗಿತ್ತು. ಜವಾಬ್ದಾರಿ ಇಲ್ವಾ ಅಂತ? 100% ಅವ್ರ ಜವಾಬ್ದಾರಿ ಇದೆ. ಅವರು ಇದನ್ನ ಮುಂಚೆನೇ ಮಾಡಬೇಕಾಗಿತ್ತು. ಆ್ಯಕ್ಚುಲಿ ಅವ್ರು ಮುಂಚೆನೇ ಮಾಡಿದಿದ್ರೆ ರೇಣುಕಾಸ್ವಾಮಿ ಅವರು ಈ ಥರ ಮೆಸೇಜ್ಗಳು ಕಳಿಸ್ತಾ ಮೇ ಬಿ ಹಿ ವುಡ್ ನಾಟ್ ಹ್ಯಾವ್ ಸೆಂಟ್ ಆಲ್ಸೋ. ಯಾರಿಗೂ ಗೊತ್ತು ಅಲ್ವಾ? ಯಾಕಂದರೆ ರೇಣುಕಾಸ್ವಾಮಿ ದರ್ಶನ್ ಫ್ಯಾನ್ ಅಲ್ವಾ? ಅವ್ರು ಮುಂಚೆನೇ, ನಾನು 2 ವರ್ಷ ಮುಂಚೆನೇ ಹೇಳಿದ್ದೆ ಈ ಥರ ಆಗ್ತಾ ಇದೆ ಅಂತ. ಅಟ್ಲೀಸ್ಟ್ ಅವಾಗ ಏನಾದರೂ ಅವ್ರು ಕ್ರಮಕ್ಕೆ ತೊಗೊಂಡಿದ್ರೆ, ಈ ಥರ ಅವ್ರ ಫ್ಯಾನ್ಸಿಗೆ ಹೇಳಿದಿದ್ರೆ ಮೇ ಬಿ ರೇಣುಕಾಸ್ವಾಮಿ ಇನ್ಸಿಡೆಂಟ್ ಆಗದೇ ಇರ್ಬೋದೇನೋ. ದೂರು ಕೊಟ್ಟರೆ ಯಾರನ್ನೂ ಬಿಡೋದಿಲ್ಲ. ಕೊಟ್ಟ ಮೇಲೆ ಅದಕ್ಕೇನು ಕ್ರಮ ತಗೋಬೇಕೋ ತಗೊಳ್ತಾರೆ ಪೊಲೀಸು. ಸೋಷಿಯಲ್ ಮೀಡಿಯಾದಲ್ಲಿ ಈಗೆಲ್ಲ ನಾವು ಮಾನಿಟ್ರ್ ಮಾಡ್ತಾ ಇದ್ದಾರೆ. ಸೈಬರ್ ಇದರಲ್ಲಿ ನಮ್ಮಲ್ಲಿ ಪ್ರತಿ ದಿವಸನೂ ಮಾನಿಟ್ರ್ ಮಾಡ್ತಾರೆ. ಯಾವುದು ಸೆನ್ಸಿಟಿವ್ ಆಗಿರ್ತಕ್ಕಂಥ ವಿಚಾರಗಳಿರುತ್ತೆ ಅವನ್ನೆಲ್ಲ ಕೂಡ ಐದರ್ ಬ್ಲಾಕ್ ಮಾಡ್ತಾರೆ, ಇಲ್ಲ ಅವರು ಕಂಪ್ಲೇಂಟ್ ಯಾರಾದರೂ ಕೊಟ್ಟರೆ ಅದನ್ನು ಕಂಪ್ಲೇಂಟ್ ತೊಗೊಂಡು ಅದ್ರ ಮೇಲೆ ಕ್ರಮ ತಗೊಳ್ತಾರೆ. ಡಿ ಗ್ಯಾಂಗ್ ವಿರುದ್ಧ ಮಹಿಳಾ ಆಯೋಗದ ಕಿಡಿ. ಇದೆಲ್ಲ ನೀವು ಮಾಡ್ತಾ ಇರೋದು ನೀವು ಕಾನೂನು ಪ್ರಕಾರ ಅಪರಾಧ. ಇದು ನೀವು ಪ್ರೂವ್ ಆದರೆ ನಿಮಗೆ 7 ವರ್ಷಗಳ ಕಾಲ ಸಹ ಜೈಲಾಗ್ಬೋದು. ದರ್ಶನ್ ಫ್ಯಾನ್ಸ್ ವರ್ತನೆ ಮಿತಿ ಮೀರುತ್ತಿದ್ದಂತೆಯೇ ರಮ್ಯಾ ಆಕ್ರೋಶ ಹೊರಹಾಕಿದ್ರು. ರೇಣುಕಾಸ್ವಾಮಿ ಕುಟುಂಬಕ್ಕೆ ನ್ಯಾಯ ಸಿಗಬೇಕು ಎನ್ನುವುದಕ್ಕೆ ನಿಮ್ಮ ಕಾಮೆಂಟ್ಸ್ ಆಧಾರ. ರೇಣುಕಾಸ್ವಾಮಿ ಕುಟುಂಬದ ಪರ ಧ್ವನಿ ಎತ್ತಿದ್ದಕ್ಕೆ ಅಶ್ಲೀಲ ಮೆಸೇಜ್ಗಳು ನನಗೆ ಬರುತ್ತಿವೆ ಎಂದು ಕೆಲವು ಸ್ಕ್ರೀನ್ಶಾಟ್ಗಳನ್ನು ಶೇರ್ ಮಾಡಿಕೊಂಡಿದ್ರು. ಇದೀಗ ಅಶ್ಲೀಲ ಪದಗಳಿಂದ ನಿಂದಿಸುತ್ತಿರೋರ ವಿರುದ್ಧ ರಮ್ಯಾ ಸಮರ ಸಾರಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಅಂದರೆ ಹಿಂಗೆ ಎಲ್ಲೋ ಮೂಲೆಯಲ್ಲಿ ಕೂತ್ಕೊಂಡು ಅನ್ನೋನ್ ಯೂಸರ್ ID ಇಟ್ಕೊಂಡು ಕಾಮೆಂಟ್ ಮಾಡಿಬಿಟ್ರೆ ಯಾರು ನಮ್ಮನ್ನು ಪತ್ತೆ ಹಚ್ತಾರೆ ಅನ್ನೋ ಮೂರ್ಖತನದಲ್ಲಿ ಇರ್ತಕ್ಕಂಥ ಕೆಲವ್ರಿಗಾಗಿ ಇವತ್ತು ಮಹಿಳಾ ಆಯೋಗ ಕೈಗೊಂಡಿರುವ ಕ್ರಮ ಕೂಡ ಸಾಕ್ಷಿಯಾಗಿ ನಿಲ್ತಾ ಇದೆ. ಹೀಗೆ ನಟಿ ರಮ್ಯಾ ವಿರುದ್ಧ ಕೆಟ್ಟದಾಗಿ ನಿಂದಿಸಿ ಹಾಕಿದ್ದ ಕಾಮೆಂಟ್, ಡಿ ಬಾಸ್ ಫ್ಯಾನ್ಸ್ ಅನ್ನೋ ಹೆಸರಲ್ಲಿ ಮಾಡಲಾಗಿದ್ದ ಟ್ರೋಲ್, ಇದರ ವಿರುದ್ಧ ಮಹಿಳಾ ಆಯೋಗ ಕೂಡ ಸುಮೋಟೋ ಪ್ರಕರಣವನ್ನು ದಾಖಲು ಮಾಡಿಕೊಂಡಿದೆ. ಮಾನಹಾನಿ ಆಗುವಂತಹ ಅವಾಚ್ಯ ಪದಗಳನ್ನು ಪ್ರಯೋಗ ಮಾಡಲಾಗಿದೆ
ರಮ್ಯಾ ವಿರುದ್ಧ ಮನಸ್ಸೋ ಇಚ್ಛೆ ಕಾಮೆಂಟ್ ಮಾಡೋದನ್ನ ಈ ಕೂಡಲೇ ನಿಲ್ಲಿಸಬೇಕು. ಈಗ ಆಲ್ರೆಡಿ ಕಮೆಂಟ್ ಮಾಡಿರೋರಿಗೆ ಶಿಕ್ಷೆ ಆಗಬೇಕು ಅನ್ನೋದು ಮಹಿಳಾ ಆಯೋಗದ ನಿಲುವು ಕೂಡ. ಹೆಣ್ಮಕ್ಳು ಗಂಡ್ಮಕ್ಳು ಅಂತಲ್ಲ, ಆದರೆ ಮಹಿಳಾ ಆಯೋಗ ಆಗಿರೋ ಕಾರಣಕ್ಕೆ ಸ್ಪೆಸಿಫಿಕ್ ಆಗಿ ಹೆಣ್ಮಕ್ಳ ವಿಚಾರದಲ್ಲಿ ಕಾಳಜಿ ತೋರಿಸ್ತಿದ್ದಾರೆ. ಹೆಣ್ಣು ಮಕ್ಕಳ ಮೇಲೆ ಕೆಟ್ಟದಾಗಿ ಕಾಮೆಂಟ್ ಮಾಡೋರಿಗೆ ಶಿಕ್ಷೆ ಆಗುವವರೆಗೂ ಸುಮ್ಮನೆ ಇರೋದಿಲ್ಲ ಅನ್ನೋ ಮಾತನ್ನ ಇವನ್ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಕೂಡ ಹೇಳಿದ್ದಾರೆ. ಹಿಂಗೆ ಹೆಣ್ಣು ಮಕ್ಕಳ ಕ್ಯಾರೆಕ್ಟರ್ ಬಗ್ಗೆ ಮಾತನಾಡೋದು, ಮಾನಸಿಕವಾಗಿ ಆಕೆಯನ್ನ ಕೊಲ್ಲುವ ಪ್ರಯತ್ನ ನಡೆಯೋದು, ಇದೆಲ್ಲವನ್ನ ಗಮನಿಸಿ ಸುಮ್ಮನೆ ಕೂರೋ ರೀತಿಯ ಪರಿಸ್ಥಿತಿ ಇಲ್ಲ. ಈಗೇನು ರಮ್ಯಾ ಅವರು ದೂರನ್ನ ದಾಖಲಿಸಿದ್ದಾರೆ, ಇದರ ತನಿಖೆ ಆಗಿ ಯಾರೆಲ್ಲರೂ ಹೀಗೆ ಕಾಮೆಂಟ್ ಮಾಡಿದ್ದಾರೆ ಅವ್ರಿಗೆ ಶಿಕ್ಷೆ ಆಗಬೇಕು, ಇದನ್ನೇ ಮಹಿಳಾ ಆಯೋಗ ಕೂಡ ಬಯಸುತ್ತೆ ಅಂತ ಹೇಳಿದ್ದಾರೆ. ನೀವೆಲ್ಲರ ಗಮನಕ್ಕೆ, ಯಾರೆಲ್ಲರೂ ಡಿ ಬಾಸ್ ಹೆಸರಲ್ಲಿ ಅಥವಾ ಯಾವುದೇ ಹೆಸರಲ್ಲಿ ಅಶ್ಲೀಲವಾಗಿ ಕಾಮೆಂಟ್ ಮಾಡೋದು, ಟ್ರೋಲ್ ಮಾಡೋದು, ಮೆಸೇಜ್ ಮಾಡೋದು ಮಾಡಿದ್ರೆ ತಗಲಾಕೊಂಡೇ ಹಾಕೊಳ್ತಾರೆ. ಈಗಿರುವ ಸೈಬರ್ ವಿಂಗ್ ಪೊಲೀಸ್ ಇಲಾಖೆಯಲ್ಲಿ ಬಹಳಷ್ಟು ಅಡ್ವಾನ್ಸ್ಡ್ ಇದೆ. ತಗಲಾಕೊಳ್ಳೋದು, ಅಲ್ಲಿಂದ ತಪ್ಪಿಸ್ಕೊಳ್ಳೋದು ಸುಲಭದ ಮಾತಲ್ಲ. ತಗಲಾಕೊಂಡ್ರೆ 7 ವರ್ಷ ಜೈಲು, 7 ವರ್ಷದವರೆಗೆ ಜೈಲು ಶಿಕ್ಷೆ ಆಗುವಂತಹ ಕಠಿಣ ಕಾನೂನು ನಮ್ಮಲ್ಲಿದೆ. ಈ ಬಗ್ಗೆ ಮಹಿಳಾ ಆಯೋಗದ ಅಧ್ಯಕ್ಷೆ ಕೂಡ ಹೇಳಿದ್ದಾರೆ. ಕಾಮೆಂಟ್ ಯಾರ ಪರವಾಗೋ ಮಾಡ್ತೀರಿ, ತಗಲಾಕೊಂಡ್ರೆ ಅವ್ರು ಯಾರು ಬಂದು ನಿಮ್ಮನ್ನು ಬಿಡಿಸೋದಿಲ್ಲ. ಹೀಗಾಗಿ ಈ ರೀತಿಯಾಗಿ ಕೆಟ್ಟದಾಗಿ ಕಾಮೆಂಟ್ ಮಾಡೋದನ್ನ ಈ ಕೂಡಲೇ ನಿಲ್ಲಿಸಿ ಅಂತ ಹೇಳಿ ಮಹಿಳಾ ಆಯೋಗದ ಅಧ್ಯಕ್ಷೆ ಕೂಡ ಖಡಕ್ ಮಾತುಗಳಲ್ಲೇ ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ್ದಾರೆ. ಇದಿಷ್ಟು ಒಂದ್ ಕಡೆ ಆದ್ರೆ, ದರ್ಶನ್ ಫ್ಯಾನ್ಸ್ ಹಾಗೆ ನಟಿ ರಮ್ಯಾ ವಿರುದ್ಧ ಇದೀಗ ಸಮರಾನೇ ಶುರುವಾಗ್ಬಿಟ್ಟಿದೆ. ಇದರ ಮಧ್ಯೆ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ, ನಟಿ ರಕ್ಷಿತಾ ಮಧ್ಯಪ್ರವೇಶ ಮಾಡ್ದಂಗೆ ಕಾಣ್ತಾ ಇದೆ. ಡೈರೆಕ್ಟ್ ಆಗಿ ರಮ್ಯಾ ಅವರ ಹೆಸರಿಲ್ಲ, ದರ್ಶನ್ ಅವರ ಫೋಟೋ ಇಲ್ಲ, ಆದರೆ ಪೋಸ್ಟ್ ಮೇಲೆ ಪೋಸ್ಟ್ ಮಾಡ್ತಾ ಇವ್ರು ಯಾರು ಪರವಾಗಿ ನಿಂತಿದ್ದಾರೆ ಅನ್ನೋ ಅನುಮಾನ ಮೂಡೋ ರೀತಿಯಲ್ಲಿ ಮಾಡಿದ್ದಾರೆ. ಈ ಬಗ್ಗೆ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಮೂರ್ಖರನ್ನ ಅವರ ಮಾತಿನಿಂದ ಗುರುತಿಸಬಹುದು. ನಟಿ ರಮ್ಯಾಗೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಕೌಂಟರ್. ಈ ಪೊರ್ಕಿ ಅಭಿಮಾನಿಗಳಿಗೆ ಅದೇನಾಗಿದೆಯೋ ಏನೋ, ಒಂದಲ್ಲ ಒಂದು ಕಿರಿಕ್ ಮಾಡಿಕೊಳ್ತಾನೆ ಇರ್ತಾರೆ. ಎಷ್ಟು ಹೇಳಿದ್ರೂ ಬುದ್ಧಿ ಬಂದಿಲ್ಲ. ಅವರ ಅಂಧಾಭಿಮಾನದಿಂದ ದರ್ಶನ್ಗೆ ಸಮಸ್ಯೆ ಆಗುತ್ತೆ ಅನ್ನೋ ಸಣ್ಣ ಸೆನ್ಸ್ ಕೂಡ ಇಲ್ಲ. ಇದೀಗ ನಟಿ ರಮ್ಯಾ ಸೋಷಿಯಲ್ ಮೀಡಿಯಾದಲ್ಲಿ ರೇಣುಕಾಸ್ವಾಮಿ ಪ್ರಕರಣದ ಆರೋಪಿ ನಟ ದರ್ಶನ್ ಅಭಿಮಾನಿಗಳ ವಿರುದ್ಧ ಆಕ್ರೋಶ ಹೊರಹಾಕುತ್ತಿದ್ದಾರೆ. ಈ ಸಮರದೊಳು ವಿಜಯಲಕ್ಷ್ಮಿ ಎಂಟ್ರಿ ಕೊಟ್ಟಿದ್ದಾರೆ. ದರ್ಶನ್ ಅಭಿಮಾನಿಗಳ ವಿರುದ್ಧ ರಮ್ಯಾ ಸಮರ ಸಾರಿರೋ ಹೊತ್ತಲ್ಲೇ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಟ್ವಿಸ್ಟ್ ಕೊಟ್ಟಿದ್ದಾರೆ. ಇನ್ಸ್ಟಾ ಸ್ಟೋರಿಯಲ್ಲಿ ಮಾರ್ಮಿಕವಾದ ಪೋಸ್ಟ್ ಒಂದನ್ನ ಶೇರ್ ಮಾಡಿದ್ದಾರೆ. ಬುದ್ಧಿವಂತನನ್ನ ಮೌನದಿಂದ ಗುರುತಿಸಬಹುದು ಎಂದಿರೋ ಪೋಸ್ಟ್ ಶೇರ್ ಮಾಡಿಕೊಂಡಿದ್ದಾರೆ. ನಿಮ್ಮಲ್ಲಿ ಕನಿಷ್ಠ ಸಭ್ಯತೆಯಾದರೂ ಇರಲಿ. ದರ್ಶನ್ ಫ್ಯಾನ್ಸ್ ಬಳಿ ಕೋರಿದ್ರ ರಕ್ಷಿತಾ. ನಟಿ ರಕ್ಷಿತಾ ಇನ್ಸ್ಟಾಗ್ರಾಮ್ ಸ್ಟೇಟಸ್ ಕೂಡ ಗಮನ ಸೆಳೆದಿದೆ. ವೈರಲ್ ಮನಸ್ಥಿತಿಯ ಕುಟುಕಿ ಸ್ಟೇಟಸ್ ಹಾಕಿರೋ ರಕ್ಷಿತಾ ಅವರ ಪೋಸ್ಟ್ ಈಗ ವೈರಲ್ ಆಗಿದೆ. ಸಾಮಾನ್ಯ ಡಿಸೆನ್ಸಿ ವೈರಲ್ ಆಗಲಿ ಅಂತ ನಾನು ಬಯಸುತ್ತೇನೆ ಎಂದು ನಟಿ ಬರೆದಿದ್ದಾರೆ. ನೀವು ಜನರ ಮಾನಸಿಕ ಆರೋಗ್ಯವನ್ನ ನೋಡಲು ಸಾಧ್ಯವಿಲ್ಲ. ದಯವಿಟ್ಟು ಯಾವಾಗಲೂ ದಯೆಯಿಂದಿರಿ. ನಿಜವಾಗಿಯೂ ಏನು ವೈರಲ್ ಆಗುತ್ತಿರೋದನ್ನ ನೋಡಲು ಬಯಸುತ್ತೇನೆ ಅಂತ ನಿಮಗೆ ತಿಳಿದಿದೆಯೇ? ಇದು ಮಾನವನ ಮೂಲಭೂತ ಸಭ್ಯತೆ. ಈ ಬೆಳವಣಿಗೆ ಆದಾಗಿಂದ ಬೆಳಗ್ಗೆಯಿಂದ ಒಂದು ಕಡೆ ವಿಜಯಲಕ್ಷ್ಮಿ ಮೇಡಮ್ ಕೂಡ ಒಂದು ಟ್ವೀಟ್ ಮಾಡಿದ್ದಾರೆ, ಅದನ್ನು ಕೂಡ ನೀವು ಗಮನಿಸಿರ್ತೀರ ಅನ್ಕೊಳ್ತೀವಿ. ಅವರು ಬುದ್ಧಿವಂತರ ಅಂದ್ರೆ ಒಂದು ಮಾತು ಹೇಳಿದ್ದಾರೆ ಮೇಡಮ್, ಒಂದು ಪೋಸ್ಟ್ ಮಾಡಿರ್ತಾರೆ. ಹೇಳಿ, ಅದೇ ಅವರು ಬುದ್ಧಿವಂತರ ಮೌನ ಮುಖ್ಯ, ಮೂರ್ಖರ ಮಾತಿಗಿಂತ ಅನ್ನುವಂಥದ್ದು ವಿಜಯಲಕ್ಷ್ಮಿ ಅವರು ಪೋಸ್ಟ್ ಮಾಡಿರುವಂಥದ್ದು. ಇನ್ನೊಂದು ಕಡೆ ರಕ್ಷಿತಾ ಅವರು ಕೂಡ ಮಾತಾಡಿದ್ದಾರೆ, ಅದ್ರ ಬಗ್ಗೆ ಏನು ಹೇಳ್ತೀರಿ? ಆಕ್ಚುಲಿ ಐ ಡೋಂಟ್ ಥಿಂಕ್ ಅವರಿಬ್ರು ನನ್ನ ಬಗ್ಗೆ ಹೇಳಿದಾರೆ ಅಂತ ನನ್ಗೆ ಅನ್ಸಲ್ಲ. ಸ್ನೇಹಿತೆ ರಮ್ಯಾಗೂ ಟಾಂಗ್ ಕೊಟ್ರ ರಕ್ಷಿತಾ. ರಕ್ಷಿತಾ ಮತ್ತು ದರ್ಶನ್ ಉತ್ತಮ ಸ್ನೇಹಿತರು. ಹೀಗಾಗಿ ದರ್ಶನ್ಗೆ ಬೆಂಬಲ ನೀಡಿ ರಕ್ಷಿತಾ ಪೋಸ್ಟ್ ಮಾಡಿದ್ರ ಎಂಬ ಚರ್ಚೆ ಶುರುವಾಗಿದೆ. ಆದರೆ ರಕ್ಷಿತಾ ತಮ್ಮ ಪೋಸ್ಟ್ನಲ್ಲಿ ಯಾರ ಬಗ್ಗೆಯೂ ಮೆನ್ಷನ್ ಮಾಡಿಲ್ಲ.
ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇನ್ನು ಈ ದರ್ಶನ್ ಗ್ಯಾಂಗ್ ವಿರುದ್ಧ ನಟಿ ರಮ್ಯಾ ಕಾನೂನು ಸಮರವನ್ನ ಪ್ರಾರಂಭ ಮಾಡಿದ್ದಾರೆ. ದರ್ಶನ್ ಫ್ಯಾನ್ಸ್ ವಿರುದ್ಧ ಕ್ರಮ ಕೈಗೊಳ್ಳಿ ಅಂತ ಹೇಳ್ತಿದ್ದಾರೆ. ಇದ್ರ ಮಧ್ಯೆ ಸ್ಯಾಂಡಲ್ವುಡ್ ಕ್ವೀನ್ ಅಬ್ಬರಕ್ಕೆ ದರ್ಶನ್ ಅಭಿಮಾನಿಗಳು ಭಯ ಬಿದ್ದಿದ್ದಾರೆ. ರಮ್ಯಾ ರಣಚಂಡಿ ಅವತಾರಕ್ಕೆ ಬೆದರಿದ ಡಿ ಗ್ಯಾಂಗ್. ಶಾಂತಿ ಮಂತ್ರ ಜಪಿಸುತ್ತಿದ್ದಾರೆ ದರ್ಶನ್ ಫ್ಯಾನ್ಸ್. ಸ್ಯಾಂಡಲ್ವುಡ್ನಲ್ಲಿ ರಮ್ಯಾ ವರ್ಸಸ್ ದರ್ಶನ್ ಫ್ಯಾನ್ಸ್ ಎಂಬ ವಾತಾವರಣ ಸೃಷ್ಟಿಯಾಗಿದೆ. ರೇಣುಕಾಸ್ವಾಮಿ ಕುಟುಂಬಕ್ಕೆ ನ್ಯಾಯ ಸಿಗಬೇಕು ಅಂತ ರಮ್ಯಾ ಪೋಸ್ಟ್ ಹಾಕಿದ್ದೇ ತಡ ದರ್ಶನ್ ಅಭಿಮಾನಿಗಳ ಹೆಸರಿನಲ್ಲಿ ನಟಿ ರಮ್ಯಾಗೆ ಕೆಟ್ಟ ಮೆಸೇಜ್ ಮಾಡಿದ್ದಾರೆ. ವಿವಾದ ಹೆಚ್ಚಾಗ್ತಿದ್ದಂತೆ ದರ್ಶನ್ ಅಭಿಮಾನಿಗಳ ಸಂಘ ಅಭಿಮಾನಿಗಳಿಗೆ ದೊಡ್ಡ ಸಂದೇಶ ನೀಡಿದೆ. ಡಿ ಬಾಸ್ ಫ್ಯಾನ್ಸ್ ಯಾವುದೇ ವಿವಾದಕ್ಕೆ ಕಿವಿಗೊಡಬೇಡಿ ಅಂತ ದರ್ಶನ್ ಅಭಿಮಾನಿಗಳ ಸಂಘ ಮನವಿ ಮಾಡಿದೆ. ಸದ್ಯದ ಪರಿಸ್ಥಿತಿಯಲ್ಲಿ ತಾಳ್ಮೆಯಿಂದ ಇರೋದು ಅತಿ ಮುಖ್ಯ ಅಂತ ಹೇಳಿದೆ. ಡಿ ಬಾಸ್ ಮೇಲೆ ಗೌರವವಿರುವ ಯಾವೊಬ್ಬ ಅಭಿಮಾನಿ ಕೂಡ ಯಾವುದೇ ವಿವಾದಕ್ಕೆ ಕಿವಿಗೊಡಬೇಡಿ, ಯಾವುದಕ್ಕೂ ರಿಯಾಕ್ಟ್ ಮಾಡಬೇಡಿ, ಯಾರಿಗೂ ಮೆಸೇಜ್ ಮಾಡಬೇಡಿ. ಪ್ರಚಾರಕ್ಕೆ ಆಗಲಿ ಹುನ್ನಾರ ಮಾಡಿಯೇ ಆಗಲಿ ಯಾರು ಏನೇ ಅಂದ್ರೂ ತಲೆ ಕೆಡಿಸಿಕೊಳ್ಳಬೇಡಿ. ದರ್ಶನ್ ಫ್ಯಾನ್ಸ್ ಮಾಡಿರುವ ಸಮಾಜಮುಖಿ ಕಾರ್ಯಗಳು ಸಾಕ್ಷಿ ಇದೆ. ಈ ಅವಮಾನಗಳು ಇನ್ನಷ್ಟು ಒಳ್ಳೆಯ ಕೆಲಸ ಮಾಡಲು ಮೆಟ್ಟಿಲು ಆಗಲಿದೆ. ನಟಿ ರಮ್ಯಾ ಬೆನ್ನಿಗೆ ನಿಂತ ನಟ ಪ್ರಥಮ್. ಈಗಲೂ ನಾವು ರಮ್ಯಾ ಆತ್ಮಗೌರವದ ಪರ ನಿಲ್ಲದೆ ಹೋದ್ರೆ ನಾವು ಕಲಾವಿದರಾಗೋಕೆ ನಾಚಿಕೆಯಾಗಬೇಕು. ಕನ್ನಡ ಚಿತ್ರರಂಗವನ್ನ ಭಯದಿಂದ ಮುಕ್ತಗೊಳಿಸೋಣ ಅಂತ ನಟ ಪ್ರಥಮ್ ಹೇಳಿದ್ದಾರೆ. ಸರ್ ನಮಸ್ಕಾರ ಸರ್. ರಮ್ಯಾ ಪರವಾಗಿ ಯಾಕೆ ನಿಲ್ಬೇಕು ಸರ್, ಮೊದಲನೇದಾಗಿ ನಾವು ಒಬ್ಬ ನಟ ಎಲ್ಲ ಆಗೋದಕ್ಕಿಂತ ಮುಂಚೆ ಭಾರತೀಯರಾಗಿ ಹೆಣ್ಮಕ್ಳನ್ನ ಗೌರವಿಸ್ಬೇಕು. ನಾವೆಲ್ಲರೂ ಸೌಜನ್ಯ ನ್ಯಾಯ ಕೊಡ್ಬೇಕು ಅಂತೀವಿ, ನಿಜ. ನಾವ್ ಕೇಳೋಕ್ಕೂ ಮುಂಚೆ ಫಸ್ಟ್ ನಮ್ ಕಣ್ಮುಂದೆ ಇರೋದಕ್ಕೆ ಅವ್ರಿಗೆ ಅಷ್ಟು ಅಶ್ಲೀಲವಾಗಿ ಕಮೆಂಟ್ ಹಾಕ್ತಾರೆ, ಅವರೇ ಕೇಳ್ತಾರೆ. ಹೆಂಗ್ ಸಿಗುತ್ತೆ ಸರ್ ಹಿಂಗಾದ್ರೆ? ನಾನು ಕೇಳ್ಕೊಳ್ತೀನಿ ಸರ್, ತೀರಾ ಅಶ್ಲೀಲವಾಗಿ ಪಾಪ ಸ್ಟಾರ್ ಹೀರೋಯಿನ್ ಸರ್ ಕನ್ನಡಕ್ಕವರು ಎಷ್ಟು ತೇಜೋವಧಾಗಿ ಹೇಳಿದ್ರೆ ಮನ್ಸಿಗೆ ತುಂಬಾ ಬೇಜಾರು ಸರ್. ಇವೆಲ್ಲ ನೋಡಿದಾಗ ನಮ್ಮಲ್ಲಂತೂ ಹೆದರ್ಕೊಂಡ್ಬಿಟ್ಟವ್ರೆ. ರಮ್ಯಾ ಕಾನೂನು ಸಮರ ಕಂಡು ದರ್ಶನ್ ಫ್ಯಾನ್ಸ್ಗೆ ಟೆನ್ಷನ್ ಶುರುವಾಗಿದೆ. ಸದ್ಯ ಡಿ ಗ್ಯಾಂಗ್ ತನ್ನಗಾದಂತೆ ಕಾಣ್ತಿದ್ದು ಮತ್ತೆ ಕಿರಿಕ್ ಮಾಡಿದ್ರೆ ತೊಂದರೆ ಫಿಕ್ಸ್. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಮತ್ತಷ್ಟು ಪ್ರಮುಖ ಸುದ್ದಿಗಳನ್ನ ಕ್ವಿಕ್ ಆಗಿ ಗಮನಿಸ್ತಾ ಹೋಗೋಣ. ಕರ್ನಾಟಕ ಪ್ರೈಮ್ ಟೈಮ್ ಎಕ್ಸ್‌ಪ್ರೆಸ್‌ನಲ್ಲಿ ಪಾಕಿಸ್ತಾನದಲ್ಲಿ ಪ್ರತಿಭಟನಾಕಾರರ ಮೇಲೆ ಪಾಕ್ ಮಿಲಿಟರಿ ಗುಂಡು ಹಾರಿಸಿದ್ದು 7 ಜನ ಮೃತಪಟ್ಟಿದ್ದಾರೆ. ಪಾಕ್ ಮಿಲಿಟರಿಯ ಭೀಕರ ದಾಳಿಗೆ 16ಕ್ಕೂ ಹೆಚ್ಚು ಜನ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ನಂಜನಗೂಡಿನಲ್ಲಿ ಕಪಿಲಾ ನದಿ ಪ್ರವಾಹದಿಂದ ಪರಶುರಾಮ ದೇಗುಲ ಮುಳುಗಡೆಯಾಗಿದೆ. ದೇವಸ್ಥಾನಕ್ಕೆ ಹೋಗುವ ದಾರಿ ಕೂಡ ಜಲಾವೃತವಾಗಿದ್ದು ಭಕ್ತರು ಮೆಟ್ಟಿಲ ಬಳಿ ಹರಕೆ ಸಲ್ಲಿಸುತ್ತಿದ್ದಾರೆ. ಕೊಪ್ಪಳದ ಬೆಟಗೇರಿಯಲ್ಲಿ ಯೂರಿಯಾ ಗೊಬ್ಬರಕ್ಕಾಗಿ ರೈತರು ಪ್ರತಿಭಟನೆ ಮಾಡಿದ್ರು. ಯೂರಿಯಾ ಕೊರತೆ ಬಗ್ಗೆ ರಿಪಬ್ಲಿಕ್ ಕನ್ನಡ ವರದಿ ಮಾಡಿದ ಬೆನ್ನಲ್ಲೇ 420 ಯೂರಿಯಾ ಗೊಬ್ಬರ ಸರಬರಾಜು ಮಾಡಲಾಗಿದೆ. ಮಹಾದಾಸೋಹಿ ಶರಣಬಸಪ್ಪ ಅಪ್ಪಗೆ ಕಲಬುರಗಿಯ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಮುಂದುವರೆದಿದೆ. ವಯೋಸಹಜ ಕಾಯಿಲೆಯಿಂದ ಬಳಲ್ತಾ ಇರುವ ಅಪ್ಪ ಅವರ ಮುಂದೆ ಅವರ ಮಗ ಹಾಗೆ 9ನೇ ಪೀಠಾಧಿಪತಿ ಚಿರಂಜೀವಿ ದೊಡ್ಡಪ್ಪ ಅಪ್ಪ ಅವರ ದೇವರ ಹಾಡು ಹಾಡಿದ್ದಾರೆ. ಚಿಕ್ಕಬಳ್ಳಾಪುರ ನಗರದ ಗಂಗಮ್ಮನಗುಡಿ ರಸ್ತೆಯ ನವೀನ ಚಿನ್ನದಂಗಡಿಯಲ್ಲಿ ಕಳ್ಳಿಯರು ಕೈಚಳಕ ತೋರಿಸಿದ್ದಾರೆ. ಸಿನಿಮೆಯ ರೀತಿಯಲ್ಲಿ ನಕಲಿ ಚಿನ್ನ ಕೊಟ್ಟು ಅಸಲಿ ಚಿನ್ನ ಎಗರಿಸಿದ್ದಾರೆ. ಯಾವುದೇ ಕಾಂಪ್ರಮೈಸ್ ಇಲ್ಲದೆ ರಿಪಬ್ಲಿಕ್ ಕನ್ನಡ 100% ನ್ಯೂಸ್ ಕೊಡುತ್ತೆ. ಇದೇ ರೀತಿ ಓರಿಯೆಂಟ್ ಬೆಲ್ ಟೈಲ್ಸ್ ಕೂಡ 100ಕ್ಕೆ 100ರಷ್ಟು ಬಲಿಷ್ಠವಾಗಿವೆ. ನವ ಭಾರತಕ್ಕಾಗಿ ಹೊಸ ಆಯ್ಕೆ ಮುಖ್ಯ. ಸುದ್ದಿಗಳ ಕಡೆ ಗಮನ ಕೊಡೋಣ. ಧರ್ಮಸ್ಥಳದಲ್ಲಿ ಶವ ಹೂತಿಟ್ಟ ಪ್ರಕರಣಕ್ಕೆ ದೊಡ್ಡ ತಿರುವು ಸಿಕ್ಕಿದೆ. ಆಗಂತುಕ ಕೊಟ್ಟ ಮಾಹಿತಿ ಕಂಡು ಪೊಲೀಸರೇ ದಂಗಾಗಿದ್ದಾರೆ. ಇದರ ಮಧ್ಯೆ ಬಿಜೆಪಿ ನಾಯಕರು ಸ್ಫೋಟಕ ಆರೋಪವೊಂದನ್ನು ಮಾಡಿದ್ದಾರೆ.
ಬುರುಡೆ ರಹಸ್ಯ ಭೇದಿಸಲು ಮುಂದಾದ ಖಾಕಿ. ದೂರುದಾರ ಖಾಕಿ ಪಡೆ ಜೊತೆ ಕಾಡಿಗೆ ಎಂಟ್ರಿ. ಧರ್ಮಸ್ಥಳ ಪ್ರಕರಣದ ತನಿಖೆಯು ವೇಗ ಪಡೆದುಕೊಂಡಿದೆ ಎಂದು ಪ್ರಕರಣದ ರಹಸ್ಯವನ್ನ ಪತ್ತೆ ಹಚ್ಚಲು ನೇತ್ರಾವತಿ ಸ್ನಾನಘಟ್ಟದ ಬಳಿ ಎಸ್ಐಟಿ ಫೀಲ್ಡ್ಗೆ ಇಳಿದಿದೆ. ಬುರುಡೆ ರಹಸ್ಯ ಹೇಳ್ತೀನಿ ಎಂದಿರುವ ಅನಾಮಿಕ ವ್ಯಕ್ತಿಯನ್ನ ಕರೆತಂದು ಸ್ಥಳ ಮಹಜರು ಪ್ರಕ್ರಿಯೆ ನಡೆದಿದೆ. ಅನಾಮಿಕ ಹೆಣ ಹೂತಿಟ್ಟ ಜಾಗ ಗುರುತು. ಸತತ 2 ದಿನ ಅನಾಮಿಕ ವ್ಯಕ್ತಿಯ ವಿಚಾರಣೆ ನಡೆಸಿದ ಎಸ್ಐಟಿ ತಂಡ ಎಂದು ಮಹಜರು ಕಾರ್ಯ ನಡೆಸಿದೆ. ಈ ವೇಳೆ ಶವ ಹೂತಿಟ್ಟ ಜಾಗವನ್ನು ಅನಾಮಿಕ ಗುರುತಿಸಿದ್ದಾನೆ ಎಂದು ವರದಿ ಆಗಿದೆ. ತಲೆ ಬುರುಡೆಯನ್ನ ನೇತ್ರಾವತಿ ದಡದ ಇದೇ ಜಾಗದ ಬಳಿ ಹೊರ ತೆಗೆದಿರುವುದಾಗಿ ಅನಾಮಿಕ ಹೇಳಿಕೆ ನೀಡಿದ್ದಾನಂತೆ. ಸದ್ಯ ಶವ ಹೂತಿದ್ದಾನೆ ಎನ್ನಲಾದ ನೇತ್ರಾವತಿ ನದಿ ತಟದಲ್ಲಿ ಗಿಡ ಗಂಟಿಗಳು ಬೆಳೆದು ನಿಂತಿದ್ದು ಅವುಗಳ ತೆರವು ಕಾರ್ಯ ನಡೆಯುತ್ತಿದೆ. ಆ ಸ್ಥಳದಲ್ಲಿ ಟೇಪ್ ಹಾಕಿ ಪೊಲೀಸರು ಸ್ಥಳವನ್ನು ಸೆಕ್ಯೂರ್ ಮಾಡಿದ್ದಾರೆ. ನಿಗೂಢ ವ್ಯಕ್ತಿ ಸೂಚಿಸಿದ ಸ್ಥಳಗಳನ್ನು ಎಸ್ಐಟಿ ಗುರುತಿಸಿದ್ದು ಶವ ಹೂತಿಟ್ಟ ಸ್ಥಳಗಳು ನೇತ್ರಾವತಿ ಸ್ನಾನಘಟ್ಟದ ಅರಣ್ಯ ಪ್ರದೇಶದಲ್ಲಿ ಇವೆಯಂತೆ. 2 ಕಿಲೋಮೀಟರ್ ಒಳ ಪ್ರವೇಶಿಸಿದ ತಂಡಕ್ಕೆ ನಿಗೂಢ ವ್ಯಕ್ತಿ ಸುಮಾರು 12 ಸ್ಥಳಗಳನ್ನು ತೋರಿಸಿದ್ದು ಎಲ್ಲ 12 ಸ್ಥಳಗಳನ್ನು ಮಾರ್ಕ್ ಮಾಡಲಾಗಿದೆ ಎಂದು ಶವ ಹೂತಿರುವ ಸ್ಥಳಗಳನ್ನು ಗುರುತಿಸುವುದಷ್ಟೇ ಬಗೆಯೋದಿಲ್ಲ. ಸದ್ಯ ಆಗಂತುಕ ಗುರುತಿಸಿದ ಸ್ಥಳಗಳಿಗೆ ಬಿಗಿ ಭದ್ರತೆ ಕೊಡಲಾಗಿದೆ. ಆರೋಪ ಮಾಡ್ತಿರೋದು ಓರ್ವ ಮುಸ್ಲಿಂ. ಅನಾಮಿಕನ ಹಿಂದಿದೆ ಕೇರಳ ಸರ್ಕಾರ. ಜಟಿಲ ಆಗ್ತಾ ಇಲ್ಲ, ಯಾರೋ ಕಾಣದ ಕೈಗಳು ಜಟಿಲ ಮಾಡ್ತಾ ಇದ್ದಾರೆ ಅಷ್ಟೇ. ಜಟಿಲ ಮಾಡ್ತಾ ಇದ್ದಾರೆ. ಈಗ ಆಪಾದನೆ ಮಾಡ್ತಾ ಇರೋನು ಯಾರೋ ಒಬ್ಬ ಮುಸ್ಲಿಮು. ಇದಕ್ಕೆ ಫುಲ್ ಬ್ಯಾಕ್ಗ್ರೌಂಡು ಕೇರಳ ಸರ್ಕಾರ. ಅವ್ರಿಗೇನು ಸಂಬಂಧ ಇದೆ? ಇಲ್ಲಿ ಆತ್ಮಹತ್ಯೆ ಆಗಿದೆ, ಕೊಲೆಗಳಾಗಿದೆ. ನಾನು ಕೂಡ ಈ ತನಿಖೆಯನ್ನು ಸ್ವಾಗತ ಮಾಡ್ತೀನಿ. ನೋಡ್ತೀರಿ, ಎಸ್ಐಟಿ ವರದಿಯನ್ನು ಒಪ್ಪಲ್ಲ. ಈಗ SIT ಅವರೇ ಕೇಳಿದ್ದಾರೆ, SIT ತನಿಖೆ ಆಗಿದೆ. ನಾಳೆ ನನಗನ್ಸುತ್ತೆ ಈ ಗ್ಯಾಂಗ್ ಇದೆಯಲ್ಲ, ಈ ಪ್ರಗತಿಪರರಂತ ಒಂದು ಗ್ಯಾಂಗ್ ಹಾಕ್ಕೊಂಡಿದಾರಲ್ಲ ಕರ್ನಾಟಕದಲ್ಲಿ, ಇವರು ಆ SITನೂ ಸರಿ ಇಲ್ಲ ಅಂತಾರೆ. ನೋಡಿ, ಅವ್ರ ಪರವಾಗಿ ರಿಪೋರ್ಟ್ ಕೊಟ್ಟರೆ ಇದು ಸರಿ, ಇಲ್ಲ ಅಂದರೆ ಅಂತಾರೆ. ಅದಕ್ಕೆ ನಾನು ಹೇಳೋದು, ಮುಖ್ಯಮಂತ್ರಿ ನೇತೃತ್ವದಲ್ಲೇ ಒಂದು ತನಿಖೆ ಮಾಡಿಬಿಡ್ರಿ, ಅವರೇ ಹೆಡ್. ಅದಕ್ಕೆ ಧರ್ಮಸ್ಥಳದಲ್ಲಿ 12 ಸ್ಥಳಗಳಲ್ಲಿ ಅಸ್ಥಿಪಂಜರಗಳು ಸಿಕ್ಕರೆ ಇಡೀ ಪ್ರಕರಣಕ್ಕೆ ದೊಡ್ಡ ತಿರುವು ಸಿಗೋದು ಪಕ್ಕ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ತನಿಖೆ ಈ ಹಂತಕ್ಕಾದರೂ ಹೋಗ್ಲಿ ಅಂತ ಹೇಳಿ ಅನೇಕರು ಬಯಸಿದ್ರು. ಅಂದರೆ ಈ ವ್ಯಕ್ತಿ ಆರೋಪ ಏನು ಮಾಡ್ತಿದ್ದಾನೆ, ಅನಾಮಧೇಯ ವ್ಯಕ್ತಿ, ನಾನು ಅಪರಿಚಿತ ಶವಗಳನ್ನು 100 ಶವಗಳನ್ನು ಹೂತಿಟ್ಟಿದ್ದೇನೆ ಅಂತ ಹೇಳಿ ಆ ಜಾಗಕ್ಕೆ ಹೋಗಿ ಅಲ್ಲಿ ನಿಜಕ್ಕೂ ಕೂಡ ಶವ ಇದೆಯಾ ಇಲ್ವಾ, ಅಂದರೆ ಶವದ ಅವಶೇಷಗಳು ಇದೆಯಾ ಇಲ್ವಾ, ಇದರ ತನಿಖೆನಾದರೂ ಆಗಲಿ ಅಂತ ಹೇಳಿ ಅನೇಕರು ಬಯಸ್ತಾ ಇದ್ರು. ಇವತ್ತು ಆ ಹಂತವನ್ನು ತಲುಪಿದೆ ತನಿಖೆ. ಇನ್ನು ದೂರು ಕೊಟ್ಟ ಈ ಅನಾಮಧೇಯನನ್ನು ಇವತ್ತು ಸ್ಥಳ ಮಹಜರಿಗೆ ಕರ್ಕೊಂಡು ಹೋಗೋ ಸಂದರ್ಭದಲ್ಲೂ ಕೂಡ ಆತನ ಗುರುತನ್ನು ಹೈಡ್ ಮಾಡಿಟ್ಟೆ. ಅಂದರೆ ಯಾರಿಗೂ ಈತನ ಗುರುತು ಪತ್ತೆ ಆಗದೆ ಇರೋ ರೀತಿಯಲ್ಲೇ ಆತನ ಮುಖವನ್ನು ಕಂಪ್ಲೀಟಾಗಿ ಮಾಸ್ಕ್ನಿಂದ ಕವರ್ ಮಾಡಿ ಕರ್ಕೊಂಡು ಹೋಗಲಾಗಿದೆ. ಆದರೆ ಈ ಮಾಸ್ಕ್ನಲ್ಲೂ ಕೂಡ ಇದೆ ಒಂದು ರಹಸ್ಯ. ಮಾಸ್ಕು ಕಪ್ಪು ಬಣ್ಣದಾಗಿದ್ರೂ ಕೂಡ ಅದ್ರ ಮೇಲೆ ಬಿಳಿ ಹಾಗೆ ಕೇಸರಿ ಬಣ್ಣ ಇತ್ತು. ವಿಶೇಷತೆ ಈ ಬಣ್ಣದ್ದಲ್ಲ, ಬದಲಾಗಿ ಈ ಅನಾಮಿಕನ ಮುಖವನ್ನು ಕವರ್ ಮಾಡಿದ್ದ ಮಾಸ್ಕ್ನಲ್ಲಿದ್ದ ಬಿಳಿ ಹಾಗೆ ಕೇಸರಿ ಬಣ್ಣದ ಲೈನ್ಗಳ ಹಿಂದೂ ಇದೆ ಸೀಕ್ರೆಟ್. ಈ ಲೈನ್ಗಳೇನಿತ್ತು, ಬಿಳಿ ಹಾಗೆ ಕೇಸರಿ ಬಣ್ಣದ ಗೆರೆಗಳು, ಇದನ್ನು AI ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ರೀಡ್ ಮಾಡೋಕ್ಕಾಗೋದಿಲ್ವಂತೆ. ಒಂದು ವೇಳೆ ಈತನ ಗುರುತು ಪತ್ತೆ ಹಚ್ಚಬೇಕು ಅಂತ ಹೇಳಿ ಯಾರಾದರೂ ಹಠಕ್ಕೆ ಬಿದ್ದು AI ಬಳಕೆ ಮಾಡಿಕೊಂಡು ಈತನ ಆ ಮಾಸ್ಕ್ನ ಹಿಂದಿರುವ ಮುಖದ ಗುರುತನ್ನು ಪತ್ತೆ ಹಚ್ಚಲಿಕ್ಕೆ ಪ್ರಯತ್ನ ಮಾಡಿದ್ರೂ ಕೂಡ ಅದಾಗಬಾರ್ದು ಅನ್ನೋ ಕಾರಣಕ್ಕೆ ಈತನಿಗೆ ವಿಶೇಷ ಮಾಸ್ಕನ್ನು ತೊಡಿಸಲಾಗಿತ್ತು ಅಂತ ಹೇಳಲಾಗ್ತಾ ಇದೆ. ಒಂದು ವೇಳೆ ನಾರ್ಮಲ್ ಸಾಮಾನ್ಯವಾದ ಮಾಸ್ಕನ್ನು ಹಾಕಿದರೆ ಆತನ ಮುಖ ಕವರಪ್ ಏನೋ ಆಗ್ತಿತ್ತು, ಆದರೆ AI ಸಹಾಯದಿಂದ ಮುಖದ ಚಿತ್ರವನ್ನು ಗುರುತಿಸುವ ಸಾಧ್ಯತೆ ಇತ್ತು. AIಗಳು ಮಾಸ್ಕ್ ಹಿಂದಿರೋ ಆ ವ್ಯಕ್ತಿಯನ್ನ ಕೂಡ ಗುರುತಿಸಬಲ್ಲವು. 100% ಅಲ್ಲದೆ ಹೋದರೂ ಕೂಡ ಸಾಮ್ಯತೆ, ಹೋಲಿಕೆ ಇರೋ ಹಂತದ ಚಿತ್ರವನ್ನು ಗುರುತಿಸುವ ಸಾಧ್ಯತೆ ಇತ್ತು. ಹೀಗೂ ಕೂಡ ಆಗಬಾರ್ದು ಅನ್ನೋ ಕಾರಣಕ್ಕೆ
ಆತನ ಗುರುತು ಗೌಪ್ಯವಾಗೇ ಇರಬೇಕು ಅನ್ನೋ ಕಾರಣಕ್ಕೆ ಈ ರೀತಿಯಾದ ವಿಶೇಷ ಮಾಸ್ಕ್ ಅನ್ನ ಆತನಿಗೆ ತೊಡಿಸಲಾಗಿತ್ತು ಅನ್ನೋ ಮಾಹಿತಿ ಸಿಕ್ಕಿದೆ. ಇನ್ನು ಧರ್ಮಸ್ಥಳದಲ್ಲಿ ಸ್ಥಳ ಮಹಜರು ಆದ ಜಾಗದಿಂದಲೇ ನಮ್ಮ ಪ್ರತಿನಿಧಿ ದಿನೇಶ್ ಕಾಶಿಪಟ್ ಅಲ್ಲಿನ ಪ್ರತ್ಯಕ್ಷ ವರದಿಯೊಂದನ್ನು ನೀಡಿದ್ದಾರೆ. ನೋಡ್ಕೊಂಡು ಬರೋಣ. ಕಳೆದ 2 ದಿನಗಳ ಕಾಲ ಸಂಪೂರ್ಣವಾಗಿ SIT ತನಿಖೆಯನ್ನು ಆರಂಭಿಸಿತ್ತು. ಅದರಲ್ಲೂ ಕೂಡ ಮುಸುಕುದಾರಿಯನ್ನು ಸಾಕಷ್ಟು ಪ್ರಶ್ನಾವಳಿಗಳ ಮುಖಾಂತರ ಪ್ರಶ್ನೆಗಳನ್ನು ಮಾಡಿತ್ತು. ಅದೆಲ್ಲವೂ ಆದ ನಂತರ ಇದೀಗ ಸದ್ಯಕ್ಕೆ ಧರ್ಮಸ್ಥಳದ ಪ್ರಮುಖ ಅಂದರೆ ಧರ್ಮಸ್ಥಳದ ಗ್ರಾಮ ಏನಿದೆ ಆ ಗ್ರಾಮದಲ್ಲಿರ್ತಕ್ಕಂಥ ಪಂಚಾಯತ್ ಆಗಿರ್ಬೋದು, PWD ಆಗಿರ್ಬೋದು, ಪ್ರಮುಖವಾಗಿ ಅರಣ್ಯ ಇಲಾಖೆ ಆಗಿರ್ಬೋದು, ಎಲ್ಲವರನ್ನ ಸೇರಿಸ್ಕೊಂಡು ಒಂದು ರೀತಿಯಲ್ಲಿ ತನಿಖೆಯನ್ನು ಆರಂಭಿಸಿದರು. ಈಗ ಆರಂಭಿಕ ಆದ ನಂತರ ಇದೀಗ ಬೆಳಗ್ಗೆಯಿಂದ ಸಂಜೆ 6 ಗಂಟೆಯವರೆಗೂ ಪ್ರಮುಖವಾಗಿ 14 ಸ್ಥಳ ನೋಡಿದ್ರು. ನಾನಿವತ್ತು ತೋರಿಸ್ತಾ ಹೋಗ್ತೀನಿ ನಿಮಗೆ. 13ನೇ ಒಂದು ಜಾಗ ಅಂದರೆ ಶವವನ್ನು ಹುಟ್ಟಿದ್ದ ಅನ್ನೋ ಒಂದು ವ್ಯವಸ್ಥೆಯಲ್ಲಿ ಏನಿತ್ತು ಆ ವ್ಯವಸ್ಥೆಯ 13ನೇ ಜಾಗ ಇದು. ಅಂದರೆ ಒಂದು ರೀತಿಯಲ್ಲಿ ಪೊಲೀಸರನ್ನು ನಿಯೋಜನೆ ಮಾಡಿ ಬಂದೂಕುದಾರಿ ಪೊಲೀಸರು ಅದರಲ್ಲೂ ಕೂಡ ನೋಡ್ತಿರೋ ದೃಶ್ಯದಲ್ಲಿ ಯಾವುದೇ ಕಾರಣಕ್ಕೂ ಸಾಕ್ಷಿ ನಾಶಕ್ಕೆ ಅವಕಾಶ ನೀಡದೆ ಈಗ ಪೊಲೀಸರನ್ನ ನಿಯೋಜನೆ ಮಾಡಿರುವಂಥದ್ದು. ಅವರಿಗೆ ಸಕಾಲಕ್ಕೆ ಊಟದ ವ್ಯವಸ್ಥೆ ಆಗಿರ್ಬೋದು ಮತ್ತು ಮಳೆ ಬಂದ ಛತ್ರಿ ವ್ಯವಸ್ಥೆ ಆಗಿರ್ಬೋದು ಸಂಪೂರ್ಣವಾಗಿ ವ್ಯವಸ್ಥೆಯನ್ನು ಮಾಡಿರುವಂಥದ್ದು. ಜೊತೆಗೆ ನೋಡ್ತಿರ್ಬೋದು ನಂಬರ್ 13 ಇಲ್ಲೊಂದು ಲೈಟಿನ ಕಂಬ ಇರುವಂಥದ್ದು, ಅಂದರೆ ವಿದ್ಯುತ್ ದೀಪದ ಕಂಬ ಇರುವಂಥದ್ದು. ಅಂದರೆ ನಗರಕ್ಕೆ ವಿದ್ಯುತ್ತನ್ನು ಸರಬರಾಜು ಮಾಡೋ ಕಂಬದ ಪಕ್ಕದಲ್ಲಿರುವಂತಹ ನಂಬರ್ 13 ಅಂದರೆ 13ನೇ ಸಂಖ್ಯೆಯಲ್ಲಿ ಇಲ್ಲಿ ಅನಾಮಧೇಯ ವ್ಯಕ್ತಿ ಇರೋ ಪ್ರಕಾರ ನಾನಿಲ್ಲಿ ಶವವನ್ನು ಹೂತಾಕಿದ್ದೇನೆ ಅಂಥೇಳಿ ಒಂದು ನಿಮಗೆ ತೋರಿಸ್ತಾ ಹೋಗ್ತೀನಿ. ಪಕ್ಕದಲ್ಲಿ ನೋಡ್ತಿರ್ಬೋದು ಒಂದು ರಸ್ತೆ ಇದೆ. ಇದು ನೇತ್ರಾವತಿ ನದಿ, ಅಂದರೆ ಬರುವ ಜನರು ಸ್ನಾನ ಮಾಡಿ ಪಾಪವನ್ನು ಕಳೆದುಕೊಳ್ಳುವಂಥ ಜಾಗ ನೇತ್ರಾವತಿ ನದಿ ಇದು. ಆ ನೇತ್ರಾವತಿ ನದಿಯ ಪಕ್ಕದಲ್ಲಿರುವಂಥ ಈ ರಸ್ತೆ ಒಂದು ಗ್ರಾಮ, ಇಲ್ಲೊಂದಿಷ್ಟು ಮನೆಗಳಿದ್ದಾವೆ. ಆ ಮನೆಗಳ ಪಕ್ಕ ಇಲ್ಲೊಂದು ಲೈಟಿನ ಕಂಬ ಅಂದರೆ ವಿದ್ಯುತ್ ಕಂಬ ಇರುವಂಥದ್ದು. ಅಲ್ಲಿ ನಂಬರ್ 13 ಪಕ್ಕದಲ್ಲಿರ್ತಕ್ಕಂತಹ ಏನೋ ಒಂದು ಗುಡ್ಡದ ಬಂಗಲೆ ಅನ್ನುವ ಒಂದು ಜಾಗ ಇತ್ತು. ಅಂದರೆ ಶರಾವತಿಯ ನದಿಯ ಪಕ್ಕ ಅಂದರೆ ಎಡಭಾಗದಲ್ಲಿ ಇತ್ತಂಥ ಒಂದು ಜಾಗದಲ್ಲಿ 8 ಜನರನ್ನು ಅಲ್ಲಿ ನಾನು ದಫಾನ್ ಮಾಡಿದ್ದೇನೆ, ಅಂದರೆ ಶವಗಳನ್ನು ಹೂತಿದ್ದೇನೆ ಅಂತಕ್ಕಂಥ ಮಾತನ್ನು ಮುಸುಕುದಾರಿ ಹೇಳಿದ್ದ. ಇದಾದ ಬಳಿಕ ಅದೇ ಶರಾವತಿ ನದಿಯ ಪಕ್ಕದಲ್ಲಿರ್ತಕ್ಕಂಥ ನಂಬರ್ 13 ಅನ್ನೋ ಜಾಗವನ್ನು ಈಗ ಮಾರ್ಪಾಡು ಮಾಡೋರು. ಅಂದರೆ ಇಲ್ಲಿ ಒಂದು ಪ್ಲೇಟನ್ನು ಯೆಲ್ಲೋ ಕಲರ್ ಬೋರ್ಡನ್ನು ಇಕ್ಕಿದ್ದಾರೆ. ಅದರ ಮೇಲೆ 1 ಮತ್ತು 3 13 ಅನ್ನೋ ಸಂಖ್ಯೆಯ ಬೋರ್ಡನ್ನು ಇಟ್ಟು ಇಲ್ಲಿ ಶವ ಇದೆ ಅನ್ನೋದನ್ನು ಅನಾಮಧೇಯ ವ್ಯಕ್ತಿ ಅಂದರೆ ಮುಸುಕುದಾರಿ ಶವವನ್ನು ಹೂತಂಥ ವ್ಯಕ್ತಿ ಈಗ ಇಟ್ಟಿರುವಂಥದ್ದು. ಪಕ್ಕದಲ್ಲಿ ನೋಡ್ತಾರೆ ದೂರದಲ್ಲಿ ಒಂದಿಷ್ಟು ಮನೆಗಳು ಕಾಣ್ತಾ ಇದ್ದಾವೆ. ಇಲ್ಲಿ ಮನೆಗಳಿದ್ದಾವೆ, ಸ್ಥಳೀಯವಾಗಿ ಜನರು ಚರ್ಚೆ ಮಾಡ್ತಾ ಇರುವಂಥದ್ದು. ಇಲ್ಲಿ ಮನೆಗಳಿದ್ದಾವೆ, ರಾತ್ರಿ ಆದರೆ ಸಾಕು ಲೈಟರ್ ಆನ್ ಆಗಿರ್ತವೆ, ಅದು ಹೇಗೆ ಇಲ್ಲಿ ಶವವನ್ನು ಹೂತ ಅನ್ನೋ ಒಂದಿಷ್ಟು ಪ್ರಶ್ನೆಗಳು ಕಾಡ್ತಾ ಇರುವಂಥದ್ದು. ಜೊತೆಗೆ SIT 2 ದಿನಗಳ ಕಾಲ ಡ್ರಿಲ್ ಮಾಡಿತ್ತು, ಅದರ ಜೊತೆಗೆ ಸಾಕಷ್ಟು ಪ್ರಶ್ನಾವಳಿಗಳನ್ನು ಮಾಡಿತ್ತು. ಅದೆಲ್ಲವೂ ಆದ ನಂತರ ಇದೀಗ 14 ಜಾಗಗಳನ್ನು ತೋರಿಸಿ SITಗೆ ಇದೀಗ ಶವಗಳನ್ನು ಇಲ್ಲಿ ಹೂತಿದ್ದೇನೆ ಅನ್ನೋ ವ್ಯಕ್ತಿತ್ವವನ್ನು ಸದ್ಯಕ್ಕೆ ಅನಾಮಧೇಯ ವ್ಯಕ್ತಿ ಅಂದರೆ ಮುಸುಕುದಾರಿ ಹೇಳುವಂಥ ಮಾತುಗಳು. ಕ್ಯಾಮರಾ ಶೇಖರ್ ಕೊಬ್ಬ ಜೊತೆ ಮಾರುತಿ BM, ರಿಪಬ್ಲಿಕ್ ಕನ್ನಡ, ಮಂಗಳೂರು. ರಾಜಕಾರಣದ ಸುದ್ದಿ ಕಡೆ ಗಮನ ಕೊಡೋಣ. ಮೈಸೂರಿನಲ್ಲಿ ಇದೀಗ ಹೊಸ ಸಮರ ಶುರುವಾಗಿದೆ. ಸಿದ್ದರಾಮಯ್ಯನವರನ್ನ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರಿಗೆ ಹೋಲಿಸೋ ಮೂಲಕ ಸಿದ್ದರಾಮಯ್ಯನವರ ಮಗ ಯತೀಂದ್ರ ಸಿದ್ದರಾಮಯ್ಯನವರ ಹೇಳಿಕೆ ಕಿಚ್ಚು ಹಚ್ಚಿಸಿತ್ತು. ಆದರೆ ಇವತ್ತು ಗೊಂದಲಗಳಿಗೆ ತೆರೆ ಎಳೆಯೋ ಪ್ರಯತ್ನವನ್ನ ಮಾಡಲಾಗಿದೆ. ರಾಜ್ಯದಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಸಿದ್ದರಾಮಯ್ಯ ಸಮರ ತಾರಕಕ್ಕೇರಿದೆ. ಮೈಸೂರಿಗೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ಗಿಂತ ಸಿದ್ದರಾಮಯ್ಯ ಹೆಚ್ಚು ಕೊಡುಗೆ ಕೊಟ್ಟಿದ್ದಾರೆ ಎಂದಿದ್ದ ಯತೀಂದ್ರ ಇಂದು ಯೂ ಟರ್ನ್ ಹೊಡೆದಿದ್ದಾರೆ. ಇವತ್ತು ಮೈಸೂರಿಗೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಗಳಾಗಿದ್ದಾಗಂತ ಕೊಟ್ಟಂಥ ಅನುದಾನಗಳು ಬಿಟ್ಟರೆ ಬೇರೆ ಇನ್ಯಾವ ಅನುದಾನಗಳು ಕೂಡ ಬಂದಿಲ್ಲ. ಸೊ ನಾಲ್ವಡಿ ಕೃಷ್ಣರಾಜ ಮಹಾರಾಜರು ಎಷ್ಟು ಮೈಸೂರಿಗೆ ಡೆವಲಪ್ಮೆಂಟ್ ಮಾಡಿದ್ದಾರೆ ಅದಕ್ಕಿಂತ ಹೆಚ್ಚು ಅಥವಾ ಅದರಷ್ಟೇ ಅನುದಾನನ ನಮ್ಮ ಸರ್ಕಾರ ಸಿದ್ದರಾಮಯ್ಯ ಅವ್ರ ನೇತೃತ್ವದಲ್ಲಿ ಕೊಟ್ಟಿದೆ. ಸೊ ಹಾಗಾಗಿ ಸಾಧನಾ ಸಮಾವೇಶದಲ್ಲಿ ಏನೂ ಮಾಡಿಲ್ಲ ಅಂತ ಹೇಳಿದ್ ಬರೀ ವಿಪಕ್ಷಗಳು ಟೊಳ್ಳು ಟೀಕೆ. ನನ್ನ ಉದ್ದೇಶ ಏನಪ್ಪ ಇತ್ತು ಅಂತ ಹೇಳಿದ್ದು, ನಾಲ್ವಡಿ ಕೃಷ್ಣರಾಜ ಒಡೆಯರು ಬಿಟ್ಟರೆ ಸ್ವಾತಂತ್ರ್ಯ ಬಂದ ಮೇಲೆ ಮೈಸೂರು ನಗರಕ್ಕೆ ಯಾವುದೇ ಮುಖ್ಯಮಂತ್ರಿ ಕೊಡದಷ್ಟು ಅನುದಾನನ ನಮ್ಮ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಕೊಟ್ಟಿದ್ದಾರೆ ಅಂತ ಹೇಳೋ ಒಂದು ಉದ್ದೇಶದಿಂದ ಹೇಳಿದ್ದಷ್ಟೇ. ಸೊ ಅದಕ್ಕೆ ಅದನ್ನು ತಪ್ಪಾಗಿ ಅರ್ಥೈಸೋ ಅಗತ್ಯ. ಒಂದು ಕೆರೆ ಕಟ್ಟಲಾಗದ ಸಿದ್ದರಾಮಯ್ಯ, KRS ಕಟ್ಟಿದ ಒಡೆಯರ್ ನಡುವೆ ಎಂಥ ಹೋಲಿಕೆ ಎಂದು ವಿಪಕ್ಷ ನಾಯಕ ಆರ್ ಅಶೋಕ್ ವ್ಯಂಗ್ಯವಾಡಿದ್ದಾರೆ. KRS ಕಟ್ಟಿದ ಬಗ್ಗೆ ಸಿದ್ದರಾಮಯ್ಯನವರು KRS ಬೇಡ, KRS ಬಹಳ ದೊಡ್ಡದು, ಏನೋ 120 ಅಡಿ 124 ಅಡಿ, ಅದು ಎಷ್ಟು TMC
ಒಂದು 50 TMC ವರೆಗೂ ನೀರು ಹಿಡಿತೈತೆ. ನಾನು ಸಿದ್ದರಾಮಯ್ಯ ಕಟ್ಟಿರೋ ಒಂದು ಕೆರೆ ತೋರಿಸಿದ್ದೆ. ಮಜಾವಾದಿ ಸಿದ್ದರಾಮಯ್ಯ ಅಹಿಂದ ಸಮುದಾಯಕ್ಕೆ ಕೊಟ್ಟಿದ್ದಕ್ಕಿಂತ ಕಿತ್ತುಕೊಂಡಿದ್ದೇ ಹೆಚ್ಚು ಎಂದು ಜೆಡಿಎಸ್ ಕಿಡಿಕಾರಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಈ ಬಾರಿ ಚುನಾವಣೆ ಮುಗಿದು ಕಾಂಗ್ರೆಸ್ ಸರ್ಕಾರ ಅದು ಯಾವ ಮುಹೂರ್ತದಲ್ಲಿ ಅಧಿಕಾರವನ್ನು ಪಡೆದುಕೊಳ್ತೋ ಏನೋ ಗೊತ್ತಿಲ್ಲ. ಆ ಕ್ಷಣದಿಂದಲೂ ಕೂಡ ಮುಖ್ಯಮಂತ್ರಿ ಕುರ್ಚಿ ಸುತ್ತಲ ಮಾತು, ವಾದ, ವಿವಾದ ನಿಲ್ಲೋ ಲಕ್ಷಣಗಳೇ ಕಾಣ್ತಾ ಇಲ್ಲ. ಒಂದು ಕಡೆ ಖುದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇನೆ 5 ವರ್ಷ ನಾನೇ CM ಅಂತ ಹೇಳೋ ಮೂಲಕ DK ಶಿವಕುಮಾರ್ ಬಣದವರನ್ನು ಸೈಲೆಂಟ್ ಮಾಡೋ ಪ್ರಯತ್ನವನ್ನು ಮಾಡಿದ್ರು. ಆದರೆ ಇದೀಗ ಮತ್ತೊಮ್ಮೆ CM ಕುರ್ಚಿ ಸುತ್ತದೇ ಮಾತು ಮುನ್ನೆಲೆಗೆ ಬರ್ತಾ ಇದೆ. ಕಾಂಗ್ರೆಸ್ನಲ್ಲಿ ಇದೊಂಥರ ಹಳೆಯ ಕೂಗು, ಆದರೆ ಹೊಸ ಸಮರಕ್ಕೆ ನಾಂದಿ ಹಾಡ್ತಾ ಇದೆ. ಮಲ್ಲಿಕಾರ್ಜುನ್ ಖರ್ಗೆ ಅವರು ದಲಿತ CM ಕೂಗನ್ನೆತ್ತಿದ್ದಾರೆ. ನನಗೆ ಅನ್ಯಾಯ ಆಗಿದೆ ಅಂತ ಹೇಳಿ ಬಹಿರಂಗವಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಹೇಳ್ಕೊಂಡಿದ್ದಾರೆ. ಕಾಂಗ್ರೆಸ್ನ ದಲಿತ ನಾಯಕ, ಕಾಂಗ್ರೆಸ್ನ ರಾಷ್ಟ್ರೀಯ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಮನಸ್ಸು ಮಾಡಿದ್ರೆ ಸುಲಭವಾಗಿ CM ಆಗಬಹುದು. ಆದ್ರೆ ಸಿದ್ದರಾಮಯ್ಯ, DK ಶಿವಕುಮಾರ್ ಕಿತ್ತಾಟದ ಮಧ್ಯೆ ಬಂದು ಬಡವಾಗಲು ಇಷ್ಟವಿಲ್ಲದೆ 1999ರಲ್ಲಿ ನನಗೆ CM ಆಗೋ ಅವಕಾಶ ಇತ್ತು, ಆದ್ರೆ SM ಕೃಷ್ಣ CM ಆಗ್ಬಿಟ್ರು ಅಂತ ಶೋಕಗೀತೆ ಹಾಡ್ತಾ ಇದ್ದಾರೆ. ನಾನು CLP ಲೀಡರ್ ಆಗಿ ಸರ್ಕಾರವನ್ನು ತರಕ್ಕೆ ಎಲ್ಲ ಪ್ರಯತ್ನ ಮಾಡಿದೆ. ಬಂತು ಸರ್ಕಾರ, ಬಂದ ಕೂಡಲೇ ನಮ್ಮ SM ಕೃಷ್ಣ ಅವರು ಮುಖ್ಯಮಂತ್ರಿಗಳಾದರು. ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಎಲ್ಲಾ ಹುದ್ದೆ ಅನುಭವಿಸುವ ಅರ್ಹತೆ ಇದೆ ಅಂತ ಸಚಿವರಾದ ಡಾಕ್ಟರ್ G. ಪರಮೇಶ್ವರ್, ಮಹಾದೇವಪ್ಪ, ಸಂತೋಷ್ ಲಾಡ್ ಹೇಳಿದ್ದಾರೆ. ಸದ್ಯಕ್ಕೆ ಅದನ್ನೆಲ್ಲ ಚರ್ಚೆ ಮಾಡದೇ ಇರೋದು ಬಹಳ ಉತ್ತಮ. I don't want to discuss those things, especially ಚೀಫ್ ಮಿನಿಸ್ಟರ್ ಪೋಸ್ಟ್ ಆಗಲಿ, ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಪೋಸ್ಟ್ ಆಗಲಿ, ಅಥವಾ ಸರ್ಕಾರ, ಕೆಲವರು ಹೇಳ್ತಾರಲ್ಲ ಸರ್ಕಾರನೇ ಬಿದ್ದೋಗ್ಬಿಡುತ್ತೆ ಅಂತ, ಇವೆಲ್ಲ ಮಾತನಾಡೋದಕ್ಕಿಂತ ಸುಮ್ಮನೆ ಇರೋದು ವಾಸಿ. ಖರ್ಗೆ ಸಾಹೇಬರು ನಮ್ಮ ರಾಷ್ಟ್ರದ ವರಿಷ್ಠ ನಾಯಕರಲ್ಲಿ ಒಬ್ಬರು. ಸಂವೈಧಾನಿಕ ಯಾವುದೇ ಹುದ್ದೆಯನ್ನು ಅಲಂಕರಿಸಲಿಕ್ಕೆ ಅಲ್ಲಿ ಯೋಗ್ಯತೆ, ಸಾಮರ್ಥ್ಯ ಇದೆ. ಅವಕಾಶಗಳು ಬಂದಾಗ ಅವ್ರಿಗೆ ಸಿಗಬೇಕು ಅನ್ನೋದು ನಮ್ಮೆಲ್ಲರ ಅಭಿಲಾಷೆ ಮತ್ತು ಆಸೆ, ಆಕಾಂಕ್ಷೆ. ರಾತ್ರಿ 10 ಗಂಟೆ 11 ಗಂಟೆವರೆಗೂ ಕೂಡ ಅವ್ರು ಇರ್ತಾ ಇದ್ರು. ಅವರು ಸದನದಲ್ಲಿ ಇರ್ತಕ್ಕಂಥ ವ್ಯವಸ್ಥೆಯಲ್ಲಿ ನೀವು ನೋಡಿದ್ರೆ ಯಾವುದು ಸುಮ್ಮನೆ ಕಾಟಾಚಾರಕ್ಕೆ ಮಾತನಾಡ್ತಕ್ಕಂಥದ್ದಾಗಲಿ, ಕಾಟಾಚಾರಕ್ಕೆ ಅಲಿಗೇಷನ್ ಮಾಡ್ತಕ್ಕಂಥದ್ದಾಗಲಿ ಯಾವತ್ತೂ ಮಾಡಿಲ್ಲ. ಸೊ ಈಸ್ ಒನ್ ಆಫ್ ದ ಮೋಸ್ಟ್ ಪ್ರಿನ್ಸಿಪಲ್ಡ್ ಪೊಲಿಟಿಷಿಯನ್, ಡೆಡಿಕೇಟೆಡ್, ಬುದ್ಧ, ಬಸವ, ಅಂಬೇಡ್ಕರ ಒಂದು ತತ್ವ ಸಿದ್ಧಾಂತದಲ್ಲಿ ಬದುಕಿರ್ತಕ್ಕಂಥ ಹಾದಿಯಲ್ಲಿ ಬಂದಿರತಕ್ಕಂಥ ಖರ್ಗೆ ಸಾಹೇಬರು, ಹಿ ಡಿಸರ್ವ್ಸ್ ಆಲ್ ದ ಪೋಸ್ಟ್ ಇನ್ ದಿಸ್ ಕಂಟ್ರಿ ಅಂತ ಹೇಳಿಕ್ಕೆ ಬಯಸ್ತೀನಿ. ಖರ್ಗೆ ಮಾತು ರಾಜ್ಯ ರಾಜಕಾರಣದಲ್ಲಿ ಸಂಚಲನ ಸೃಷ್ಟಿಸಿದೆ. ಭವಿಷ್ಯದಲ್ಲಿ ಖರ್ಗೆ ರಾಜ್ಯ ರಾಜಕಾರಣಕ್ಕೆ ಬರಬಹುದೇನೋ ಅನ್ನೋ ಚರ್ಚೆ ಆರಂಭವಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಆಪರೇಷನ್ ಸಿಂಧೂರ ಕಾರ್ಯಾಚರಣೆ ಬಗ್ಗೆ ವಿರೋಧ ಪಕ್ಷಗಳು ಒಂದಿಲ್ಲ ಒಂದು ಪ್ರಶ್ನೆ ಕೇಳ್ತಲೇ ಇರ್ತವೆ. ಆ ಎಲ್ಲ ಪ್ರಶ್ನೆಗಳಿಗೆ ಇದೀಗ ಮೋದಿ ಸರ್ಕಾರ ಉತ್ತರ ಕೊಟ್ಟಿದೆ. ಕೇವಲ ಇಷ್ಟು ಮಾತ್ರವಲ್ಲ, ಪಾಕಿಸ್ತಾನಕ್ಕೂ ಮತ್ತೊಮ್ಮೆ ಖಡಕ್ ಸಂದೇಶ ರವಾನೆಯಾಗಿದೆ. ಜಿನ್ನಾಲ್ಯಾಂಡ್ ಬಾಲ ಬಿಚ್ಚಿದ್ರೆ ಮತ್ತೆ ಆಪರೇಷನ್. ರಾಜನಾಥ್ ಸಿಂಗ್ ಮಾತಿನಿಂದ ಪಾಕ್ಗೆ ಟೆನ್ಷನ್. ಮಳೆಗಾಲದ ಮುಂಗಾರು ಅಧಿವೇಶನದಲ್ಲಿ ಇಂದು ಆಪರೇಷನ್ ಸಿಂಧೂರ ಕುರಿತು 16 ಗಂಟೆಗಳ ಚರ್ಚೆ ಆರಂಭಗೊಂಡಿದೆ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಮೊದಲು ಮಾತು ಆರಂಭಿಸಿದ್ರು. ವಿಪಕ್ಷಗಳ ಎಲ್ಲ ಗೊಂದಲ ಬಗೆಹರಿಸಿ ಪಾಕಿಸ್ತಾನಕ್ಕೂ ಕುಟುಕಿದ್ರು. ವಿಪಕ್ಷಗಳು ನಮಗೆ ಏನ್ ಕೇಳಬೇಕಿತ್ತು ಗೊತ್ತಾ? यदि उन्हें प्रश्न पूछना ही है अध्यक्ष महोदय, तो उनका प्रश्न यह होना चाहिए, क्या भारत ने आतंकवादी ठिकानों को तबाह किया? तो उसका उत्तर है हाँ, हाँ, हाँ। मैं विपक्ष के सम्मानित साथियों से कहना चाहता हूं कि आपको प्रश्न पूछना है तो यह प्रश्न पूछिए, क्या ऑपरेशन सिंदूर सफल रहा? तो उसका उत्तर है हाँ।
आपको प्रश्न पूछना है, आपको प्रश्न पूछना है तो यह प्रश्न पूछिए कि जिन आतंकियों ने हमारी बहनों, हमारी बेटियों का सिंदूर मिटाया, क्या हमारी सेनाओं ने ऑपरेशन सिंदूर में उन आतंकियों के आकाओं को मिटाया? तो इसका उत्तर है हाँ। और आपको प्रश्न पूछना है तो यह पूछिए, आपको प्रश्न पूछना है तो यह पूछिए कि इस ऑपरेशन में क्या हमारे जाबाज सैनिकों को कोई क्षति हुई है? तो उसका उत्तर है नहीं। कभी कभी हमारे प्रतिपक्ष के लोग ये पूछते रहे हैं कि हमारे कितने विमान गिरे। मुझे लगता है उनका यह प्रश्न हमारी राष्ट्रीय जनभावनाओं का सही से प्रतिनिधित्व नहीं कर रहा है। मुझे लगता है उन्होंने एक बार भी हमसे यह नहीं पूछा कि हमारी सेनाओं ने दुश्मन के कितने विमान मार गिराए। तो किसी भी परीक्षा के परिणाम में रिजल्ट मैटर करता है। यदि किसी परीक्षा में कोई बच्चा अच्छे मार्क्स लेकर आ रहा है तो हमारे लिए उसके मार्क्स मैटर करने चाहिए। हमें इस बात का ध्यान नहीं रखना चाहिए कि एग्जाम के दौरान उसकी पेंसिल टूट गई थी या उसकी पेन खो गई। ಭಾರತ ಸಿಂಹ ಇದ್ದಂತೆ ಪಾಕ್ ಕಪ್ಪೆ ಇದ್ದಂತೆ प्रीति और बैर बराबरी वाले से ही करनी चाहिए। शेर यदि मेढकों को मारे तो उसका बहुत अच्छा संदेश नहीं आता है अध्यक्ष महोदय। और अध्यक्ष महोदय, हमारे देश की सेना शेर है। ಭಾರತ ಪಾಕ್ ಯುದ್ಧ ನಿಂತಿದ್ದೇಕೆ ಗೊತ್ತಾ? कि पाकिस्तान के डीजीएमओ ने भारत के डीजीएमओ से संपर्क किया और सैन्य कार्रवाइयों को रोकने की अपील की। 12 मई को दोनों देशों के डीजीएमओ के बीच औपचारिक संवाद हुआ और दोनों पक्षों ने सैन्य कार्रवाइयों पर विराम लगाने का निर्णय लिया। ಭಾರತದ ಕಾರ್ಯಾಚರಣೆ ಭರ್ಜರಿ ಸಕ್ಸಸ್। और इस सैन्य कार्रवाई में एक अनुमान के अनुसार 100 से अधिक आतंकवादी, मैं बहुत संभल कर बोल रहा हूं अध्यक्ष महोदय, हमारी फिगर गलत ना होने पाए, फिगर इससे बहुत अधिक है। 100 से अधिक आतंकवादी, उनके ट्रेनर, उनके प्रशिक्षक, उनके हैंडलर लश्कर-ए तोयबा और हिजबुल मुजाहिदीन जैसे आतंकवादी संगठनों से संबंधित थे। ये वही आतंकी संगठन हैं जिन्होंने पाकिस्तान की सेना और ISI का जिन्हें खुला समर्थन प्राप्त है अध्यक्ष महोदय। ಲೋಕಸಭೆಯಲ್ಲಿ ರಾಜನಾಥ್ ಸಿಂಗ್ ಸುದೀರ್ಘ ಭಾಷಣ, ಆಪರೇಷನ್ ಸಿಂಧೂರ್ ಸೇನಾ ಕಾರ್ಯಾಚರಣೆ ಬಗ್ಗೆ ಸಂಪೂರ್ಣ ಮಾಹಿತಿ ಒದಗಿಸಿದೆ ಎಂದು ಹೇಳಬಹುದು. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಮತ್ತಷ್ಟು ಪ್ರಮುಖ ಸುದ್ದಿಗಳನ್ನು ಕ್ವಿಕ್ ಆಗಿ ಗಮನಿಸೋಣ. ಕರ್ನಾಟಕ ಪ್ರೈಮ್ ಟೈಮ್ ಎಕ್ಸ್ಪ್ರೆಸ್ನಲ್ಲಿ ಶಾಸಕರ ಜೊತೆ ಸುರ್ಜೇವಾಲಾ 1-to-1 ಮೀಟಿಂಗ್ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯ ಕೂಡ ಶಾಸಕರ ಅಹವಾಲು ಕೇಳೋಕೆ ಮುಂದಾಗಿದ್ದಾರೆ. ನಾಳೆಯಿಂದ 4 ದಿನ ಸರಣಿ ಸಭೆ ಮಾಡೋಕೆ ನಿರ್ಧರಿಸಿದ್ದಾರಂತೆ. ಚಿನ್ನಸ್ವಾಮಿ ಕ್ರೀಡಾಂಗಣ ಕಾಲ್ತುಳಿತ ದುರಂತ ಸಂಬಂಧ 4 ಪೊಲೀಸ್ ಅಧಿಕಾರಿಗಳ ಅಮಾನತು ಆದೇಶ ಹಿಂಪಡೆಯಲಾಗಿದೆ. ಹೆಚ್ಚುವರಿ ಪೊಲೀಸ್ ಮಹಾನಿರ್ದೇಶಕರಾಗಿದ್ದ ಬಿ ದಯಾನಂದ್, ಡಿಸಿಪಿ ಶೇಖರ್, ಎಸಿಪಿ ಎಚ್ಟಿ ಬಾಲಕೃಷ್ಣ ಹಾಗೂ ಗಿರೀಶ್ ಅಮಾನತು ಆದೇಶವನ್ನು ರಾಜ್ಯ ಸರ್ಕಾರ ವಾಪಸ್ ಪಡೆದಿದೆ. ತುಂಗಭದ್ರಾ ಎಡದಂಡೆ ಮುಖ್ಯ ಕಾಲುವೆಗೆ ಕಾರು ಉರುಳಿ ಬಿದ್ದಿದೆ. ಕೂದಲೆಳೆ ಅಂತರದಲ್ಲಿ ಭಾರೀ ಅನಾಹುತ ತಪ್ಪಿದೆ. ರಾಯಚೂರು ಜಿಲ್ಲೆ ಮಸ್ಕಿ ಪಟ್ಟಣದ ಬಳಿ ಈ ಘಟನೆ ನಡೆದಿದೆ. ಕಾಲುವೆ ಬಳಿ ಇಳಿಜಾರಿನಲ್ಲಿ ಕಾರು ತೊಳೆಯೋಕೆ ನಿಲ್ಲಿಸಿದ್ದ ವೇಳೆ ಕಾಲುವೆಗೆ ಉರುಳಿದೆ. ಮೊನ್ನೆಯಷ್ಟೇ ಉತ್ತರ ಭಾರತದ ಯುವತಿ ಬೆಂಗಳೂರಿಗರ ಬಗ್ಗೆ ನಾಲಿಗೆ ಹರಿಬಿಟ್ಟಿದ್ಲು. ಬೆಂಗಳೂರಿಗರಿಗೆ ತಲೆಯಲ್ಲಿ ಬುದ್ಧಿ ಇಲ್ಲ ಅಂತ ದುರಹಂಕಾರದ ಮಾತುಗಳನ್ನು ಆಡಿದ್ಲು. ಇದೀಗ ಅದೇ ನೇಹಾ ಮತ್ತೊಂದು ವಿಡಿಯೋ ಮಾಡಿ ಕೈ ಮುಗಿದು ಕನ್ನಡಿಗರ ಕ್ಷಮೆ ಕೇಳಿದ್ದಾಳೆ. ಇಡೀ ಮಹಿಳಾ ಚೆಸ್ ವಿಶ್ವಕಪ್ ಗೆದ್ದ ಭಾರತದ ಮೊದಲ ಆಟಗಾರ್ತಿ ಅನ್ನೋ ಕೀರ್ತಿಗೆ ದಿವ್ಯಾ ದೇಶ್ಮುಖ್ ಭಾಜನರಾಗಿದ್ದಾರೆ. ಜಿದ್ದಾಜಿದ್ದಿನಿಂದ ಸಾಗಿದ ಫೈನಲ್ನಲ್ಲಿ ಭಾರತದವರೇ ಆದ ಕೋನೇರು ಹಂಪಿ ವಿರುದ್ಧ ಗೆಲುವು ದಾಖಲಿಸಿದ 19ರ ಹರೆಯದ ದಿವ್ಯಾ ನೂತನ ಚಾಂಪಿಯನ್ ಆಗಿದ್ದಾರೆ. ಆರೋಗ್ಯ ಹಾಗೂ ನ್ಯೂಟ್ರಿಷನ್ ಸಿಗುತ್ತೆ ನೋಡಿ, ಬಾಡಿ ಸ್ಟ್ರಾಂಗ್ ಆಗುತ್ತೆ. ಸ್ವಲ್ಪ ತಿಂದು ಹಸಿವು ನಿಗುತ್ತೆ, ಡೈಜೆಷನ್ಗೆ ಇಲ್ಲ ಅಪಾಯ. MDH ಸೋಯಾ ಟೀ ಅಸಲಿ ಪ್ರೋಟೀನ್. MDH